ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ವಾರದಲ್ಲಿ ನಡೆದ ವಿಷಯ ಡಿಸ್ಕಸ್ ಆಗಿಲ್ಲ. ಇನ್ನೂ ಬರೀ ಬೆಳಿಗ್ಗೆ ನಡೆದಿರೋ ವಿಷಯನೇ ಇವತ್ತೆಲ್ಲ ಕ್ಲಾಸ್ ತಗೊಂಡಿದ್ದಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ಚೈತ್ರಾಗೆ ಬೆಂಡೆತ್ತಿದ ಸುದೀಪ್ ಸರ್, ಸುಮ್ನಿರ್ಲಾರದೆ ಪಂಚತಂತ್ರದ ಕತೆ ಹೇಳಿ ತಗಳಕೊಂಡ ಚೈತ್ರ, ಕೆಸರಲ್ಲಿ ಬಿದ್ರು ತಪ್ಪು ಒಪ್ಪಿಕೊಳ್ಳದ ಚೈತ್ರ, ಸುದೀಪ್ ಸರ್ಗೆ ರೆಸ್ಪೆಕ್ಟ್ ಕೊಡದ ಚೈತ್ರ, ಸುದೀಪ್ ಸರ್ ಅವರು ಪರ್ಸನಲ್ ಆಗಿ ಚೈತ್ರ ಅವರಿಗೆ ಸಾರಿ ಕೇಳಿದ್ರು, ಅದಕ್ಕೆ ಕ್ಯಾರೆ ಅನ್ನದ ಚೈತ್ರ. ಒಟ್ನಲ್ಲಿ ಎಲ್ಲ ಇವತ್ತು ಚೈತ್ರಮಯವಾಗಿತ್ತು. ಅದ್ರ ಜೊತೆಗೆ ಭವ್ಯ ಮತ್ತು ಅನುಷಾಗೆ TRP ಕ್ಲಾಸ್ ತೆಗೆದುಕೊಂಡ ಸುದೀಪ್ ಸರ್, ಮೋಕ್ಷಿತಾಗೆ ಮಂಜು ಮತ್ತು ಗೌತಮಿ ಮೇಲೆ ಅಸಮಾಧಾನ, ಕ್ಯಾಪ್ಟನ್ ಆದ ತಕ್ಷಣ ಭವ್ಯ ಅವರಿಗೆ ಮತ್ತೆ ಅಹಂಕಾರ ಬಂತ, ಹಾಗೂ ಸುರೇಶ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ. ಈ ಎಲ್ಲಾ ವಿಷಯಗಳನ್ನು ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಸರ್ ಅವರು ನಿನ್ನೆ ಏನೆಲ್ಲ ಆಯ್ತು ಅಂತ ತಿಳ್ಕೊಬರೋಣ ಅಂತ ಹೋದಾಗ ಚೈತ್ರ ಅವರು ಹಾಸ್ಪಿಟ್ಲಿಂದ ಬರ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಚೈತ್ರ ಅವ್ರಿಗೆ ತಲೆತಿರು ಬಿದ್ದಿರ್ತಾರೆ. ಸೊ ಇವತ್ತು ಆಸ್ಪತ್ರೆಯಿಂದ ಅವರು ಹೊರಗಡೆ ಬರ್ತಾರೆ. ಸೊ ಒಳಗಡೆ ಬಂದವರೇನೆ ಅವರು ಸ್ವಲ್ಪ ಎಲ್ಲ ಮನೇಲಿರೋರು ಎಲ್ಲರಿಗೂ ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂತ ಅಂದ್ರೆ ಸೊ ಈಗ ಹೊರಗಡೆ ಹೋಗಿದ್ರಲ್ಲ, ಸೊ ಇಲ್ಲಿರೋರ್ಗೂ ಕುತೂಹಲ, ಈಗ ಹೊರಗಡೆ ಹೋಗಿ ಬಂದಿದ್ದಾರೆ, ಇವ್ರಿಗೆ ಏನೋ ಗೊತ್ತಿರುತ್ತೆ ಅನ್ನೋ ಕುತೂಹಲಕ್ಕೆ ಸೊ ಇವ್ರಿಗೆ ಕ್ವಶನ್ಸ್ ಕೇಳಕ್ ಸ್ಟಾರ್ಟ್ ಆಗ್ತಾರೆ. ಅವರು ಸಹ ಉತ್ತರ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ತಾ ಹೋಗ್ತಾರೆ. ಸೊ ಅದ್ರಲ್ಲೂ ಪ್ರಮುಖವಾಗಿ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋದು ನಮ್ಮ ಮಂಜು ಅವರಿಂದಾನೆ. ಎಲ್ಲೇ ಹೋದ್ರು ಮಂಜುನೇ ಸ್ಟಾರ್ಟ್ ಮಾಡೋದು. ಸೊ ಮಂಜು ಅವ್ರು ಕೇಳ್ತಾರೆ, ಹೇಗ್ ಹೋಗ್ತಾ ಇದೆ ಪ್ರೋಗ್ರಾಮ್ ಅಂತೆಲ್ಲ ಕೇಳಿದಾಗ ಏನೋ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ ಉತ್ತರ ಹೇಳ್ತಾ, ಸೊ ನಿಮ್ದು ಆಗ ಮಂಜು ಅವರು ತಮಗೆ ತಾವೇ ಉದಾಹರಣೆ ಕೊಟ್ಕೊಂಡು ರೆಕ್ಕೆ ಆರ್ತಾ ಇದೆಯಾ ಇಲ್ವೋ ಅಂದಾಗ ಅವರು ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ, ಮುರಿದಿದೆ ರೆಕ್ಕೆ ಅಂತ ಹೇಳ್ತಾರೆ. ಸೊ ಹಾಗೆ ಧನ್ರಾಜ್ ಅವರಿಗೂ ಸಹ ಅವರು, ನೀವು ನಿಮ್ದು ಲೋ ಆಗಿದೆ, ಎಲ್ಲ ಪ್ರತಿಯೊಂದು ಲೋ ಆಗಿದೆ, ನೀವು ಹನುಮಂತನ್ ಬಿಟ್ಟು ಆಡ್ಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ಹೇಳ್ತಾ ಇರ್ತಾರೆ. ಇನ್ನು ಹನುಮಂತನ್ಗೆ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ, ಅವನೇ ಸೂಪರ್ ಅನ್ನೋ ರೀತಿನೂ ಅವ್ರಿಗೆ ಹನುಮಂತನ್ಗೆ ಹೇಳ್ತಾರೆ ಫೀಡ್ಬ್ಯಾಕ್. ಸೊ ಇದ್ರನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತ ಬಿಗ್ ಬಾಸ್ ಅವರು, ನೀವು ಪಿಸುಧ್ವನಿಯಲ್ಲಿ ಮಾತಾಡಂಗಿಲ್ಲ, ಸ್ವಲ್ಪ ಮೈಕನ್ನ ಹತ್ರ ಇಟ್ಕೊಂಡು ಮಾತಾಡಿ ಅನ್ನೋ ತರ ವಾರ್ನ್ ಮಾಡ್ತಾರೆ. ಅವಾಗ್ಲಾರು ಎಚ್ಚೆತ್ಕೊಳ್ಳಲ್ಲ ಭವ್ಯ ಅವಾಗ ಏನ್ ಮಾಡ್ತಾರೆ, ಒಂದು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಸೊ ನಾನೊಂದು ಕತೆ ಹೇಳ್ತೀನಿ ಅಂತ ಹೇಳಿ, ಪಂಚತಂತ್ರದ ಕತೆಗಳನ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಅಜ್ಜಿ ಮತ್ತೆ ಮೊಮ್ಮಕ್ಳು ಸ್ಟೋರಿ ಅಂತ ಹೇಳ್ಬಿಟ್ಟು, ಒಬ್ಳು ಅಜ್ಜಿ ಇರ್ತಾಳೆ, ಅವ್ರಿಗೆ 3 ಜನ ಮೊಮ್ಮಕ್ಳು ಇರ್ತಾರೆ, ಅವ್ರಿಗೆ ದಿನಾ ಚಿಕನ್ ಸಾಂಬಾರ್ನ ಮಾಡ ಹಾಕ್ತಾನೆ ಇರ್ತಾಳೆ ಡೈಲಿ. ಸೊ ಆ ಅಜ್ಜಿ ಮೊಮ್ಮಕ್ಳಿಗೆ ಮಾತ್ರ ಆಗ್ತಾ ಇರ್ತಾಳೆ, ಊರವ್ರಿಗೆ ಬೇರೆಯವ್ರಿಗೆ ಯಾರಿಗೂ ಆಗ್ತಾ ಇರಲ್ಲ. ಆಗ ಊರವ್ರು ಯಾರು ಅಜ್ಜಿನ ಇಷ್ಟಪಡ್ತಾ ಇರಲ್ಲ. ಸೊ ಆ ಮೊಮ್ಮಕ್ಳಿಗೆ ದಿನಾ ಚಿಕನ್ ಸಾಂಬಾರ್ ಹಾಕ್ತಾನೆ ಇರ್ತಾರೆ ಅಜ್ಜಿ. ಸೊ ಆದ್ರೂ ಸಹ ಆ ಮೊಮ್ಮಕ್ಳಿಗೂ ಅದು ಇಷ್ಟ ಆಗ್ತಾ ಇರಲ್ಲ. ಎಷ್ಟು ದಿನ ಅಂತ ತಿಂತಾರೆ ಚಿಕನ್ನೇ. ಸೊ ಅಜ್ಜಿಗೆ ಅದು ರಿಯಲೈಸ್ ಆಗೋಷ್ಟೊಳಗೆ ಅಜ್ಜಿನೇ ಸತ್ತೋಗೋ ಸ್ಥಿತಿಗೆ ಬಂದಿರ್ತಾಳೆ. ಯಾಕೆ ಅಂದ್ರೆ ಸೊ ಊರವರು ಸಿಗಲ್ಲ ಅವರಿಗೆ, ಮೊಮ್ಮಕ್ಳು ಸಿಗಲ್ಲ, ಆ ತರ ಸ್ಥಿತಿ ಅಜ್ಜಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ, ಅಲ್ಲಿ ಅಜ್ಜಿ ಹೋಲಿಸ್ತಾ ಇರೋದು ಮಂಜುಗೆ, ಮತ್ತೆ ಮೊಮ್ಮಕ್ಳು ಅಂದ್ರೆ ಮೋಕ್ಷಿತ ಮತ್ತೆ ಗೌತಮಿ ಅವ್ರಿಗೆ ಹೋಲಿಸ್ಕೊಂಡು ಈ ಕಥೆನ ಮಂಜು ಅವ್ರಿಗೆ ಹೇಳ್ತಾರೆ, ನಿಮ್ ಸ್ಥಿತಿ ಈ ತರ ಇದೆ ಅಂತ. ಇನ್ನು ತ್ರಿವಿಕ್ರಮ್ ಅವ್ರ ಗ್ಯಾಂಗಿಗೆ ಅವ್ರು ಹೇಳೋ ಸ್ಟೋರಿ ಏನಂತ ಅಂದ್ರೆ, ಒಬ್ಬ ರಾಜ್ಕುಮಾರ್ ಸ್ಟೋರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಒಬ್ಬ ರಾಜ ಇರ್ತಾನೆ, ಒಬ್ಬ ರಾಜ್ಕುಮಾರ ಇರ್ತಾನೆ. ರಾಜ ಅವನಿಗೆ ವಯಸ್ಸಾಗ್ತಾ ಅವ್ನು ಇನ್ನೇನು ಸಾಯೋ ಕಾಲಕ್ಕೆ ಬರ್ತಾನೆ. ಅವಾಗ ರಾಜ್ಕುಮಾರ ನಾನೇ ಅಲ್ವಾ ಇನ್ನು ನೆಕ್ಸ್ಟ್ ರಾಜ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವ್ನು ಏನ್ ಮಾಡ್ತಾನೆ, ಅವನು ರಾಜನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಆಸ್ಥಾನದಲ್ಲಿದ್ದ ಬಡ ಕಾವಲುಗಾರನ ಮಗಳನ್ನ ಅವನು ಪ್ರೀತಿಸಿ ಅವಳ ಹಿಂದೆ ಹೋಗೋದಿಕ್ಕೆ ಟ್ರೈ ಮಾಡ್ತಾನೆ. ಸೊ ಇದನ್ನೆಲ್ಲ ಗಮನಿಸ್ತಿದ್ದ ರಾಜನಿಗೆ ಸ್ವಲ್ಪ ಇಷ್ಟ ಆಗಲ್ಲ ಮಗನ ಬುದ್ಧಿ. ಯಾಕೆಂದ್ರೆ ಅದೇ ಟೈಮಲ್ಲಿ ಮಂತ್ರಿ ಮಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾನೆ, ನನ್ನ ಮಗನ ರಾಜ ಮಾಡಿದ್ರೆ ರಾಜ್ಯಭಾರವನ್ನು ಅವನು ಸರಿಯಾಗಿ ಮಾಡಲ್ಲ ಅಂತ ಹೇಳಿ ಮಂತ್ರಿ ಮಗನನ್ನ ದತ್ತು ತೆಗೆದುಕೊಂಡು ಅವನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾನೆ ಅಂತ ಹೇಳ್ತಾನೆ. ಮಾಡ್ಬಿಟ್ಟು ಅವ್ನು ಸತ್ತೋಗ್ತಾನೆ. ಸೊ ಇನ್ನು ಪಟ್ಟಾಭಿಷೇಕ ಆದಂತಹ ಮಂತ್ರಿ ಮಗ ರಾಜ ಆಗ್ತಾನೆ. ರಾಜ ಆಗಿ ಅವನು ಯುವರಾಜನನ್ನ ಅರೆಸ್ಟ್ ಮಾಡಿ ಇದೊಂದು ಏನೋ ರಾಜ್ಯದಿಂದ ಗಡೀಪಾರು ಮಾಡಿ ಓಡಿಸ್ಬಿಡ್ತಾನೆ ಅಂತ ತ್ರಿವಿಕ್ರಮ್ ಅವ್ರಿಗೆ ಇಂಡೈರೆಕ್ಟ್ ಆಗಿ ಅವರು, ನಿಮ್ ಸ್ಥಿತಿ ಈ ತರ ಇದೆ ಅಂತ ಹೇಳ್ತಾರೆ. ಇನ್ನು ಈ ಕಾನ್ವರ್ಸೇಷನ್ಗಳು ಮುಂದೆ ಹೋಗಿ ಅವರು ಶಿಷ್ಯರವ್ರಿಗೂ ಸಹ, ನಿಮ್ಮದು ಒಂದು ಗ್ರಾಫ್ ಅಷ್ಟೇನು ಚೆನ್ನಾಗಿಲ್ಲ, ಒಂದು ಮೀಡಿಯಂ ಅಲ್ಲಿ ಇದೆ ಅಂತ ಒಪಿನಿಯನ್ ಇದೆ ಹೊರಗಡೆ ಅಂತ ಅವರು ಹೇಳ್ತಾರೆ. ನನ್ಗನ್ಸಿದ್ ಏನಂತ ಅಂದ್ರೆ, ಇವಾಗ ಚೈತ್ರ ಅವ್ರಿಗೆ ಹೊರಗಡೆ ಹೋಗಿ ಬಂದ್ರಲ್ಲ, ಸೊ ಒಳಗಡೆ ಇದ್ದವ್ರಿಗೆಲ್ಲ ಒಂದು ಕುತೂಹಲ, ಹೇಗ್ ಹೋಗ್ತಾ ಇದೆ ಶೋ, ನಾವ್ ಹೆಂಗ್ ಬರ್ತಿದೀವಿ ಅಂತ, ಹೆಂಗ್ ಕಾಣಿಸ್ಕೊತಿದೀವಿ ಅನ್ನೋದ್ರನ್ನೆಲ್ಲ ಕೇಳೋ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಕುತೂಹಲ ಇರುತ್ತೆ. ಸೊ ಚೈತ್ರ ಅವ್ರಿಗೂ ಏನಾಗಿತ್ತು ಅಂತ ಅಂದ್ರೆ, ಅವ್ರು ಹುಷಾರ್ ತಪ್ಪೋಗಿಂತ ಮುಂಚೆ ಈ ವೀಕ್ ಅವ್ರದ್ದು ಹೆಸರು ಸ್ವಲ್ಪ ಕೆಡಿಸ್ಕೊಂಡ್ಬಿಟ್ಟಿದ್ರು, ಮನೆಯವರೆಲ್ಲ ಅವ್ರಿಗೆ ಎಗನೆಸ್ಟ್ ಇದ್ರು. ಸೊ ಈಗ ಅವರು ಮನೆಯನ್ನ ಕಂಟ್ರೋಲ್ ತಗೊಳ್ಳೋದಿಕ್ಕೆ ಈ ತರ ಸ್ಟೋರಿಗಳನ್ನ ಹೇಳ್ತಾ ಇರ್ಬೋದು ಅಂತ ನನಗೆ ಅನ್ಸಿದ್ದಂತೂ ನಿಜ ಅಲ್ಲಿ. ಇನ್ನು ಅಷ್ಟೊತ್ತಿಗೆ ಕತ್ಲೆ ಆಗುತ್ತೆ. ಸೊ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಒಂದು ಕಡೆ ಮೋಕ್ಷಿತಾ ಮತ್ತೆ ಶಿಶಿರ್ ಅವರು ಮಾತಾಡ್ತಾ ಇರ್ತಾರೆ, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಾನ್ವರ್ಸೇಷನ್ ಯಾವತ್ತೂ ಬರಬೇಕಾಗಿತ್ತು, ಮೋಕ್ಷಿತಾಗೆ ಇವತ್ತು ಅರ್ಥ ಆಗ್ತಾ ಇದೆ. ಅಟ್ಲೀಸ್ಟ್ ಈಗಲಾರು ಇಷ್ಟು ಬೇಗ ಅರ್ಥ ಆಗಿದೆಯಲ್ಲ ಅಂತ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮೋಕ್ಷಿತಾ ಅವ್ರಿಗೆ. ಬಟ್ ಅವರೇ ಆ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಬೇರೆ ತರ ಆಟ ಆಡಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇಲ್ಲಿ ಎಲ್ಲರ ಮುಂದೆಲೂ ತಂದಿದ್ದು ಸರಿಯಾಗಿರ್ಲಿಲ್ಲ
ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಅವ್ರದ್ದು ಏನಪ್ಪಾ ಅಂದ್ರೆ ಕಾನ್ವರ್ಸೇಷನ್ ಮೋಕ್ಷಿತಾ ಅವ್ರು ಹೇಳ್ತಾರೆ, "ನೋಡಿ ಶಿಶಿರ್, ಇಲ್ಲಿ ಮನೇಲಿ ಎಲ್ರುವೆ ಅನ್ಕೊಂಡಿರೋದೇನಂದ್ರೆ ಅವ್ರು 3 ಜನ ಒಂದು ಗುಂಪು ಅಂತ ಹೇಳ್ತಾರೆ. ಸೊ ಅವ್ರು 3 ಜನ ಅಂತಂದ್ರೆ ಯಾರ್ಯಾರು ಎಲ್ಲರೂ ತಿಳ್ಕೊಂಡಿರೋದೇನಂದ್ರೆ ಮೋಕ್ಷಿತಾ, ಗೌತಮಿ, ಮಂಜು ಅಂತ. ಬಟ್ ಆದ್ರೆ ಅವ್ರಿಬ್ರೇ ಒಂದು ಗುಂಪು, ನಾನೇ ಸಪ್ರೇಟ್ ಅನ್ನೋದನ್ನ ಹೇಳ್ತಾರೆ. ಇದು ಎವಿಡೆಂಟ್ ಆಗಿ ಕಾಣ್ತಾ ಇರುತ್ತೆ ಎಲ್ಲ ಕಡೆಲುವೆ. ಸೊ ಯಾಕೆ ಅಂದ್ರೆ ಅದು ಮಂಜು, ಗೌತಮಿನೇ ಒಂದು ಸಪ್ರೇಟ್ ಗುಂಪಾಗಿರುತ್ತೆ. ಮೋಕ್ಷಿತಾ ಸುಮ್ನೆ ಜೊತೆಯಲ್ಲಿ ಇರ್ತಾರೆ ಅಷ್ಟೇ. ಅವ್ರಿಗೆ ಅದೊಂದು ಸಪೋರ್ಟ್ ಕ್ಯಾರೆಕ್ಟರ್ ಆಗಿರ್ತಾರೆ ಅಷ್ಟೇ, ನಿಜ ಹೇಳ್ಬೇಕು ಅಂತಂದ್ರೆ. ಮೋಕ್ಷಿತಾ ಆದಷ್ಟು ಬೇಗನೆ ತಿಳ್ಕೊಂಡಿದ್ದಾರೆ. ಆಗ ಶಿಶಿರ್ ಅವರು ಆಶ್ಚರ್ಯಪಡಿಸ್ತಾರೆ. ಅಲ್ಲಿಗೆ ಇವರು ಜಾಯಿನ್ ಆಗ್ತಾರೆ. ಅನುಷಾ ಮತ್ತೆ ಐಶ್ವರ್ಯ ಅವರು ಜಾಯಿನ್ ಆಗ್ತಾರೆ. ಸೊ ಅವ್ರುಗಳೆಲ್ಲಾನು ಅನುಷಾನು ಹೇಳ್ತಾರೆ, "ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಜೋಡಿ ಗೇಮ್ ಆದ್ಮೇಲೆ ಅವರಿಬ್ರೇ ಸಪ್ರೇಟ್ ಇರ್ತಿದ್ರು. ನೀವು ಎಲ್ಲಾರ ಜೊತೆಲೂ ಬೆರೀತಾ ಇದ್ದೀರಾ" ಅಂತ ಅನುಷಾ ಅವ್ರು ಹೇಳಿದಾಗ, ಇವರು ಮೋಕ್ಷಿತ್ ಅವರು ಇನ್ನೂ ಮುಂದೆ ಹೋಗಿ ಹೇಳ್ತಾರೆ, "ಇಲ್ಲ, ಇದು ಮಂಜು ಅವರು ಅವರಿಬ್ರದ್ದು ಕಾನ್ವರ್ಸೇಷನ್ ಬೇರೆ ಬೇರೆ ತರ ಇದೆ. ನನಗದೆಲ್ಲ ಇಷ್ಟ ಆಗಲ್ಲ. ಮತ್ತೆ ಅವರು ಭವ್ಯನ್ನ ತಡೆಯೋದಿಕ್ಕೆ ಕ್ಯಾಪ್ಟನ್ಸಿ ಆಗ್ಬಾರ್ದು ಅಂತ ತಡೆಯೋದಿಕ್ಕೆ ಮಾಡಿದ್ರಿ ಪ್ಲಾನ್ಗಳೆಲ್ಲ ನನಗೆ ಇಷ್ಟ ಆಗ್ಲಿಲ್ಲ. ಆದ್ರೂ ಕೊನೆಗೆ ಭವ್ಯನೇ ಆಗ್ಲಿಲ್ವಾ ಕ್ಯಾಪ್ಟನ್ ಅಂತ ಹೇಳ್ತಾರೆ. ಹಾಗೂ ಅವರು ಅವ್ರಿಗೆ ಯಾರು ಇಷ್ಟ ಆಗಲ್ಲ ಅಂತ ಹೇಳ್ತಾರೋ, ಸೊ ಅವ್ರಿಗೆ ಯಾರು ಇಷ್ಟ ಆಗಲ್ವೋ ಅದು ಅವ್ರನ್ನ ನಾನು ಇಷ್ಟಪಡಬಾರ್ದು ಅಂತ ಅವ್ರು ಬಾಯಲ್ಲಿ ಹೇಳಲ್ಲ. ಬಟ್ ಅವರ ಒಂದು ಬಿಹೇವಿಯರ್ ಆ ಥರ ಇರುತ್ತೆ. ಸೊ ಅಂತ ಎಲ್ಲ ಅವರು ಇವ್ರು 3 ಜನಕ್ಕೂ ಅವರು ಹಂಚ್ಕೊಳ್ತಾರೆ. ಸೊ ಇದನ್ನ ಅವರು ಒಪ್ಕೊಳ್ತಾರೆ ಮೋಸ್ಟ್‌ಲಿ. ಆಗ ಅದಕ್ಕೆ ಅವರು ಶಿಶಿರ್ ಅವರು ಒಂದು ಒಳ್ಳೆ ಪಾಯಿಂಟ್ ಕೇಳ್ತಾರೆ. ಅಲ್ಲ, ಅವರು ಪಾಸಿಟಿವಿಟಿ ಅಂತೆಲ್ಲ ಹೇಳ್ತಾರೆ ಮತ್ತೆ ಅಂತ ಅಂದಾಗ ಇವ್ರು ಹೇಳ್ತಾರೆ, "ಹೌದು, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋದೇ ಅವ್ರದ್ದು ಪಾಸಿಟಿವಿಟಿ" ಅಂತಾನು ಸೊ ಅವ್ರು ಹೇಳ್ತಾರೆ. ಸೊ ಮೋಸ್ಟ್‌ಲಿ ಒಂದಂತೂ ಸತ್ಯ ಇದು. ನಮ್ಗೆಲ್ಲ ಕ್ಲೀನ್ ಆಗಿ ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಮಂಜು ಮತ್ತೆ ಗೌತಮಿ ಒನ್ ಟೀಮ್ ಆಗಿದ್ದಂತೂ ನಿಜ ಇದು. ಮೋಕ್ಷಿತ್ ಅವ್ರು ಆದಷ್ಟು ಬೇಗ ಇವರು ಹೊರಗಡೆ ಬಂದು ಅವ್ರು ಇಂಡಿವಿಜುವಲ್ ಆಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಆಟಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ಇನ್ನೂ ಏನು ಡಿಸ್ಕಷನ್ ಮಾಡಿಲ್ಲ ಸುದೀಪ್ ಅವರು ಇವತ್ತು. ಬಟ್ ಆದ್ರೆ ನಾಳೆ ಎಸ್.ಆರ್.ನೋ ರೌಂಡ್ ಅಲ್ಲಿ ಈ ಕ್ವೆಶ್ಚನ್ಸ್ ಬಂದ್ರು ಬರ್ಬೋದು ಅಂತ ನನ್ನ ಭಾವನೆ. ಇನ್ನು ಅಷ್ಟರಲ್ಲಿ ಸುದೀಪ್ ಅವರು ನಡೀರಿ ಮನೆ ಒಳಗಡೆ ಹೋಗೋಣ ಅಂತ ಮನೆ ಒಳಗೆ ಬರ್ತಾರೆ. ಎಲ್ಲರೂ ಬಂದಾಗ ಎಲ್ರಿಗೂ ವಿಶ್ ಮಾಡ್ತಾರೆ. ಮತ್ತೆ ಭವ್ಯ ಅವರಿಗೆ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರಿಗೆ ಕಂಗ್ರಾಟ್ಸ್ ಅನ್ನು ಸಹ ಅವರು ಮಾಡ್ತಾರೆ. ಅದೇ ಟೈಮಲ್ಲಿ ಭವ್ಯ ಅವರಿಗೆ ಒಂದು ಟಿ.ಆರ್.ಪಿ ಕ್ಲಾಸ್ ಅನ್ನ ತಗೊಳ್ತಾರೆ. ಅಂದ್ರೆ ಭವ್ಯ ಅವರು ಲಾಸ್ಟ್ ವೀಕ್ ಎಲಿಮಿನೇಷನ್ ಆಗೋ ಒಂದು ಡ್ರಾಮಾದಲ್ಲಿ ಅವರು ಕೊನೆಯವರಾಗಿ ಮನೆಯಿಂದ ಹೊರಗಡೆ ಹೋಗಿ ಅಂತ ಗೇಟ್ ಹತ್ರ ಕರ್ಕೊಂಡು ಹೋಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಆ ಟೈಮಲ್ಲಿ ಭವ್ಯ ಮತ್ತೆ ಅನುಷಾ, ಚೈತ್ರ ಇವ್ರು 3 ಜನ ಒಂದು ಕಾನ್ವರ್ಸೇಷನ್ ಎಲ್ಲೋ ಡ್ರೆಸ್ಸಿಂಗ್ ರೂಮಲ್ಲಿ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಭವ್ಯ ಅವ್ರು ಯೂಸ್ ಮಾಡಿರೋ ವರ್ಡ್ ಏನಪ್ಪಾ ಅಂತಂದ್ರೆ, "ಇದೆಲ್ಲ ಮಾಡಿರೋದು ಚಾನಲ್ ಏನಕ್ಕೆ ಅಂತಂದ್ರೆ ಅವರು ಟಿ.ಆರ್.ಪಿಗೋಸ್ಕರ ಮಾಡಿರ್ತಾರೆ" ಅನ್ನೋ ಒಂದು ವರ್ಡನ್ನ ಭವ್ಯ ಅವ್ರು ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೆ ಅದನ್ನ ಅನುಷಾ ಅವರು ಆ ಕಾನ್ವರ್ಸೇಷನ್‌ನ ಕೇಳಿಸ್ಕೊಂಡು ಏನಾಯ್ತು ಅಂತೆಲ್ಲ ಕೇಳಿದಾಗ ಸುದೀಪ್ ಅವರು, ಈ ತರ ಭವ್ಯ ಅವ್ರು ಮಾತಾಡಿದ್ರು ಅದನ್ನ ಕೇಳಿಸ್ಕೊಂಡು ನಾನು ಚೈತ್ರ ಅವ್ರಿಗೆ ಹೇಳ್ದೆ ಅಂತ ಹೇಳ್ತಾರೆ. ಅವಾಗ ಸುದೀಪ್ ಅವರು ಅವ್ರಿಗೆ ಒಂದು ಎಚ್ಚರಿಕೆ ಹೇಳ್ತಾರೆ, "ನಿಮ್ಮಿಂದ ನಾವೆಲ್ಲ ಟಿ.ಆರ್.ಪಿ ಎತ್ತಬೇಕಾಗಿಲ್ಲ. ಸೊ ಈ ಕಲರ್ಸ್ ಟಿವಿಗೆ ಮೊದಲಿಂದನೂ ಟಿ.ಆರ್.ಪಿ ಇದೆ" ಅನ್ನೋ ಒಂದು ಎಚ್ಚರಿಕೆಯಾಗಿ ಒಂದು ಲೈಟ್ ಆಗಿ ಚಾಟಿ ಬೀಸ್ತಾರೆ ಆಕ್ಚುಲಿ. ಸೊ ಭವ್ಯ ಅವರಿಗೆ ಒಂದು ಏನು ಖುಷಿ ಇತ್ತಲ್ಲ, ಕ್ಯಾಪ್ಟನ್ ಆಗಿದ್ದಕ್ಕೆ ತುಂಬಾ ಖುಷಿ ಪಡಬೇಕು ಅನ್ನೋ ಒಂದು ಏನೋ ಇತ್ತಲ್ಲ ಇವತ್ತು, ಅದನ್ನ ಅಷ್ಟು ಎಂಜಾಯ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಸೊ ಆದ್ರೂ ಸಹ ನೀವು ಕ್ಯಾಪ್ಟನ್ ಆಗಿದ್ದಕ್ಕೆ ಕಂಗ್ರಾಟ್ಸ್ ಹೇಳ್ತಾರೆ. ಮತ್ತೆ ತ್ರಿವಿಕ್ರಮ್ ಅವರು ಬಿಟ್ಕೊಟ್ರಲ್ವಾ ನಿಮ್ಗೆ ಕ್ಯಾಪ್ಟನ್‌ಶಿಪ್‌ನ ಅಂತಾನೂ ಕೇಳ್ತಾರೆ. ಸೊ ಅವ್ರು ಭವ್ಯ ಅವ್ರು ಇಲ್ಲ, ಅವ್ರು ಅಷ್ಟು ಈಸಿಯಾಗಿ ಬಿಡ್ಲಿಲ್ಲ ಅಂದಾಗ ತ್ರಿವಿಕ್ರಮ್ ಕೇಳ್ತಾರೆ. ತ್ರಿವಿಕ್ರಮ್ ಅವರು ಇಲ್ಲ ಬಿಟ್ಕೊಟ್ಟೆ ಅನ್ನೋ ಅರ್ಥದಲ್ಲಿ ಹೇಳಿದಾಗ ಭವ್ಯ ಅವರು ಒಪ್ಕೊಳ್ತಾರೆ ಅಲ್ಲಿಗೆ. ಸೊ ಇದ್ದದ್ದನ್ನ ಇದ್ದಾಗ ಹೇಳ್ಬೇಕಾಯ್ತಾ? ಭವ್ಯ ಅವರಿಗೆ ತ್ರಿವಿಕ್ರಮ್ ಕಾಂಪಿಟೇಷನ್ ಬಂದಿದ್ರೆ ಭವ್ಯ ಅವ್ರು ಗೆಲ್ಲಕ್ಕಾಗ್ತಿತ್ತಾ? ಸೊ ಅದು ಇರೋದನ್ನ ಇರೋದಾಗ ಒಪ್ಕೋಬೇಕು ಭವ್ಯ ಅವರನ್ನು ಸಹ. ಚೆನ್ನಾಗಿ ಆಡಿದ್ದೀರಾ, ವೆಲ್ ಅಂಡ್ ಗುಡ್. ಸೊ ಬಟ್ ಅದೇ ತರ ಒಂದು ತಗ್ಗಿ ಬಗ್ಗಿ ನಡೆಯೋದು ತುಂಬಾ ಒಳ್ಳೆಯದು. ಅಹಂಕಾರ ಒಳ್ಳೆಯದಲ್ಲ ಭವ್ಯ ಅವರಿಗೆ. ಇನ್ನು ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ಅವರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಮನೆಯವ್ರನ್ನ ಒಂದ್ ಕಡೆಯಿಂದ ಕೇಳ್ಕೊಂಡ್ ಬರ್ತಾರೆ. ಎಲ್ಲರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲೇ ಒಂದು ಪಾಸಿಟಿವ್ ಆಗಿ ತ್ರಿವಿಕ್ರಮ್ ಅವನ ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಸೊ ಅದೇ ಟೈಮಲ್ಲಿ ಅವರು ಚೈತ್ರ ಅವರನ್ನು ಮಾತಾಡಿಸ್ತಾರೆ. "ಚೈತ್ರ ಅವರೇ, ನಿಮ್ಗೆ ಪಂಚತಂತ್ರ ಕಥೆಗಳ ಬಗ್ಗೆ ಗೊತ್ತಾ" ಅಂತ ಹೇಳಿ ಒಂದು ತೋಳದ ಒಂದು ಪಂಚತಂತ್ರ ಕಥೆಯನ್ನ ಎಕ್ಸ್‌ಪ್ಲೇನ್ ಮಾಡಿ ಸುದೀಪ್ ಅವರು ಹೇಳ್ತಾರೆ ಮನೆಯವರಿಗೆಲ್ಲ. ಸೊ ಅವಾಗ ಚೈತ್ರ ಅವರಿಗೆ ಅರ್ಥ ಆಗುತ್ತೆ, ನಾನು ಹೇಳಿದ 2 ಕಥೆಗಳಿಗೆ ಸೊ ಈಗ ಇವರು ಸುದೀಪ್ ಸರ್ ಅವರು ಕೌಂಟರ್ ಕೊಡ್ತಿದ್ದಾರೆ ಅನ್ನೋದು ಅವ್ರಿಗೆ ಬೇಗನೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂತ ಏನಲ್ಲ. ಸೊ ಕಥೆ ಮುಗಿದ ಮೇಲೆ ಸುದೀಪ್ ಅವರು ಹೇಳ್ತಾರೆ, "ಏನೆಲ್ಲ ಆಯ್ತು ಹೇಳಿ, ನೀವು ಹುಷಾರಿರ್ಲಿಲ್ಲ, ಏನಾಯ್ತು, ಹೇಗಾಯ್ತು, ಬಂದ್ಮೇಲೆ ಏನ್ ಮಾಡಿದ್ರು ಎಲ್ಲಾನು ಹೇಳಿ" ಅಂತ ಅಂದಾಗ ಚೈತ್ರ ಹೇಳೋದು ಫಸ್ಟ್ ಟೈಮ್ ಇಷ್ಟನ್ನ ಹೇಳ್ತಾರೆ. ಸೊ ನನ್ನ ಜೊತೆ ಬಂದಂತ ವರ್ಷಿಣಿ ಅವರು ನನ್ನ ಬಗ್ಗೆ ಆ ದೃಷ್ಟಿ ನನಗೆ ನಾನು ದೃಷ್ಟಿ ತಗೊಂಡಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು, ಅದು ಟ್ರೋಲ್ ಆಗಿರೋದ್ರ ಬಗ್ಗೆ ಮಾತಾಡಿದ್ರು. ಮತ್ತೆ ಒಬ್ರು ಡಾಕ್ಟರ್ ಬಂದಿದ್ರು ಬೆಳಿಗ್ಗೆ. ಸೊ ಆ ಡಾಕ್ಟರ್ ಅವ್ರಿಗೆ ಕೇಳಿದೆ, "ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಸ್ ಯಾರು" ಅಂತ. ಸೊ ಅವರು ಹೇಳಿದ್ರು. ಮತ್ತೆ ಕೆಲವು ನರ್ಸ್‌ಗಳು ಬಂದ್ರು. ಅವ್ರನ್ನು ಕೇಳಿದೆ, "ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಸ್‌ಗಳು ಯಾರು" ಅಂತ. ಮತ್ತೆ ಅವರೆಲ್ಲ ನನ್ನ ಉಂಗುರ ಕಳೆದೋಗಿತ್ತಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಅಂತೆಲ್ಲ ಚೈತ್ರ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವ್ರು ಹೇಳ್ತಾರೆ, "ಹೌದಾ, ನೀವು ಅಷ್ಟೊಂದು ಕೇಳ್ಕೊಂಡಿದ್ದೀರಲ್ವಾ, ಈಗ ನೀವು ಧನರಾಜುಗೆ ಏನ್ ಹೇಳಿದ್ರೋ ಮತ್ತೆ ಮಂಜು ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆಲ್ಲ ಏನೇನು ಹೇಳಿದ್ರೋ ಸೊ ಅದೆಲ್ಲರೂ ಡಾಕ್ಟ್ರೇ ಹೇಳಿದ್ದ ಅಂತ ಕೇಳಿದಾಗ
ಚೈತ್ರ ಅವರು ಇಲ್ಲ ಅದನ್ನ ನಾನು ನನ್ನ ಅನಿಸಿಕೆನ ಇವ್ರಿಗೆ ಹೇಳ್ದೆ ಅಷ್ಟೇ. ಇದು ಹೊರಗಡೆ ಡಾಕ್ಟರ್ ಆಗಿದ್ದಾಗಲಿ, ನರ್ಸ್ ಆಗಿದ್ದಾಗಲಿ ಅವ್ರು ಹೇಳಿದ್ದಲ್ಲ ಅನ್ನೋಂತ ಫಸ್ಟ್ ಹೇಳ್ತಾರೆ. ಸೊ ಆಗ ಸುದೀಪ್ ಅವರು ಧನರಾಜ್ ಅವ್ರನ್ನ ಕೇಳ್ತಾರೆ, "ನಿಮ್ಮ ಹತ್ರ ನಿಮ್ಗೆ ಏನ್ ಹೇಳಿದ್ರು ಚೈತ್ರ ಅವ್ರು?" ಅಂದಾಗ, "ಹೌದು ಚೈತ್ರ ಅವರು ನನ್ನ ಹತ್ರ ಬಂದ್ಬಿಟ್ಟು ಈ ತರ ನಿಮ್ದು ಹೊರಗಡೆ ಈ ತರ ಇದೆ. ಅಂದ್ರೆ ನೀವು ಡೌನ್ ಆಗಿದ್ದೀರಾ, ನೀವು ಹನುಮಂತನ್ ಬಿಟ್ಟು ಬರ್ಬೇಕು ಅನ್ನೋ ರೀತಿಲಿ ನನಗೆ ಅವರು ಹೇಳಿದ್ದು ನಿಜ" ಅಂತ ಹೇಳ್ತಾರೆ. ಸೊ ಅಂದ್ರೆ ನಿಮ್ಗೆ ಅದು ಚೈತ್ರ ಅವ್ರ ಒಪಿನಿಯನ್ ಆಗಿತ್ತಾ ಇಲ್ಲ ಹೊರಗಡೆ ಜನಗಳ ಅಭಿಪ್ರಾಯನ ಆಗಿತ್ತಾ ಅಂತ ಸುದೀಪ್ ಅವರು ಧನರಾಜ್ ಅವ್ರು ಕೇಳಿದಾಗ, ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೋ ಅದೆಲ್ಲ ಹೊರಗಡೆ ಜನಗಳು ನಮ್ಮನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಯಾವ ತರ ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದನ್ನ ಅವರು ನಮ್ಗೆ ಹೇಳಿದ್ರು ಅಂತ ಹೇಳ್ತಾರೆ. ಸೇಮ್ ಮಂಜು ಅವ್ರಿಗೂ ಸುದೀಪ್ ಅವರು ಕೇಳ್ತಾರೆ, "ಮಂಜು ಅವರೇ ನಿಮ್ಗದು ಪಂಚತಂತ್ರ ಕಥೆ ಅರ್ಥ ಆಗಿದೆಯಲ್ವಾ? ನೀವೇನ್ ಅರ್ಥ ಮಾಡ್ಕೊಂಡ್ರಿ?" ಅಂದಾಗ ಅವರು ಆ 2 ಸ್ಟೋರಿಗಳ್ನು ಎಕ್ಸ್‌ಪ್ಲೇನ್ ಮಾಡಿ, "ನಾನು ಈ ತರ ಅರ್ಥ ಮಾಡ್ಕೊಂಡೆ" ಅಂತ ಹೇಳ್ತಾರೆ. ಸುದೀಪ್ ಅವರಲ್ಲಿ ಇನ್ನೂ ಮುಂದೆ ಹೋಗಿ ಮಂಜು ಅವ್ರಿಗೆ ಹೇಳೋದೇನು ಅಂತಂದ್ರೆ, "ನೀವು ಡಿಟೇಲ್ ಆಗಿ ಹೇಳಿ ಏನ್ ಅರ್ಥ ಆಯ್ತು?" ಅಂದಾಗ, ಸೊ 2 ಕಥೆಲಿ ಬಂದ ಕ್ಯಾರೆಕ್ಟರ್‌ಗಳು ಯಾವ್ಯಾವು ಅಂತಾನು ಮಂಜುನ್ ಕೇಳ್ತಾರೆ. ಆಗ ಮಂಜು ಅವರು ರಾಜ್‌ಕುಮಾರ, ಇವರು ತ್ರಿವಿಕ್ರಮ್, ಆ ಬಡವರ ಮಗಳು ಬಂದ್ಬಿಟ್ಟು ಭವ್ಯ ಅವರು, ಅವಳ ಹಿಂದೆ ಹೋಗಿ ಅವನು ರಾಜ್ಯವನ್ನ ಕಳ್ಕೊಳ್ತಾನೆ ಅನ್ನೋ ಅರ್ಥದಲ್ಲಿ ಅವನು ಹೇಳ್ತಾನೆ. ಅದು ರಾಜ್‌ಕುಮಾರನ್ ಕತೆ. ಇನ್ನೊಂದು ಅಜ್ಜಿ ಮತ್ತೆ ಮೊಮ್ಮಕ್ಳ ಕತೆ ಅದು ನಂದು ಮತ್ತೆ ನಮ್ಮ ಗ್ರೂಪದ್ ಕತೆ ಅಂತಾನು ಸೊ ಅವ್ರು ಹೇಳ್ತಾರೆ. ಸೊ ಇದಾದ್ಮೇಲೆ ಒಂದು ಸಣ್ಣ ಬ್ರೇಕ್ ಕೊಡ್ತಾರಪ್ಪ. ಆ ಬ್ರೇಕಲ್ಲಿ ಭವ್ಯ ಅವರು ಮಂಜುನ್ ಮೇಲೆ ಎಗರಾಡ್ತಾರೆ, ಕಿರ್ಚಾಡ್ತಾರೆ. ನಿಮ್ಗೆ ಅವ್ರು ಹೇಳಿದ್ರಾ? ಸ್ಪೆಸಿಫಿಕ್ ಆಗಿ ಹೆಸರು ಹಿಡ್ದು ಹೇಳಿದ್ರಾ? ಅದು ತ್ರಿವಿಕ್ರಮ ಭವ್ಯ ಅಂತ. ನೀವ್ಯಾಕೆ ರಿಜಿಸ್ಟರ್ ಮಾಡ್ತಾ ಇದ್ದೀರಾ? ಅನ್ನೋ ಅರ್ಥದಲ್ಲಿ ಅವರು ಮಂಜು ಮೇಲೆ ಕೋಪ ಮಾಡ್ಕೊಳ್ತಾರೆ. ತ್ರಿವಿಕ್ರಮ್‌ಗೆ ಅರ್ಥ ಆಗಿರುತ್ತೆ. ತ್ರಿವಿಕ್ರಮ್‌ಗೆ ಗೊತ್ತಿರ್ತದೆ. ಅವರು ಹೇಳಿದ್ದು ಅರ್ಥ ಇದೆ ಅಂತಾನೆ. ಈವನ್ ಧನರಾಜು ಎಲ್ಲರೂ ಮನೆಯವರೆಲ್ಲ ಅಗ್ರಿ ಆಗಿರ್ತಾರೆ. ಅದು ತ್ರಿವಿಕ್ರಮ್ ಭವ್ಯ ಅಂತಾನೆ. ಆದ್ರೆ ಭವ್ಯ ಅವರು ಅಷ್ಟೊಂದು ಕೂಗಾಡೋ ಅಗತ್ಯ ಇರ್ಲಿಲ್ಲ. ನೀವ್ಯಾಕೆ ನಮ್ಮ ವಿಷಯಕ್ಕೆ ಯಾವಾಗ್ಲೂ ಬರ್ತೀರಾ? ನಾನು ಆಲ್ರೆಡಿ ಪ್ರೂವ್ ಮಾಡಿದ್ದೀನಿ. ಲಾಸ್ಟ್ ವೀಕ್ ನಾನೇನು ಅಂತ ಪ್ರೂವ್ ಮಾಡಿದ್ದೀನಿ. ಆಟ ಆಡಿ ಪ್ರೂವ್ ಮಾಡಿದ್ದೀನಿ ಅಂತ ಅಹಂಕಾರದಲ್ಲಿ ಮಾತಾಡಿದ್ದು ಯಾಕೋ ಸರಿ ಇರ್ಲಿಲ್ಲ ಅಂತ ನನಗನ್ನಿಸ್ತು. ಬಟ್ ಅಲ್ಲಿ ಒಂದು ವ್ಯಾಲಿಡ್ ಕ್ವೆಶ್ಚನ್ ಕೇಳೋದೇನು ಅಂತಂದ್ರೆ ಧನರಾಜ್ ಅವರು ಚೈತ್ರ ಅವ್ರಿಗೆ ಕೇಳ್ತಾರೆ. "ಚೈತ್ರ ಅವರೇ ನೀವು ರಾಜಕುಮಾರ ಸ್ಟೋರಿ ಹೇಳಿದ್ರಲ್ಲ, ಅಲ್ಲಿ ರಾಜಕುಮಾರ ಯಾರು? ಮತ್ತು ಆ ಬಡವರ ಮಗಳು ಯಾರು ಅಂತ ಹೇಳಿ." ಸೊ ಅವಾಗ ಇವ್ರಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಈ ತರ ಜಗಳ ಆಡೋದು ಇರೋದಿಲ್ಲ ಅಂತ ಹೇಳಿದಾಗ, ಚೈತ್ರ ಅವ್ರಿಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ. ನಾನು ಆಲ್ರೆಡಿ ತಪ್ಪು ಮಾಡಿದ್ದೀನಿ. ಆಲ್ರೆಡಿ ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ಇವ್ರ ಜೊತೆನೆ ಯಾಕೆ ಬೈಸ್ಕೋಬೇಕು ಅಂತ ಅಲ್ಲಿ ನಾನು ಭವ್ಯನ ತಲೆಯಲ್ಲಿ ಇಟ್ಕೊಂಡೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅವರು ಉರ್ಚ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಭವ್ಯ ಅವರು ಆ ಸಿಚುವೇಶನ್ ಅಲ್ಲಿ ಮಂಜು ಅವ್ರ ಮೇಲೆ ಎಗರಾಡಿದ ರೀತಿ ತುಂಬಾ ಅಹಂಕಾರದಿಂದ ಒಳಗೊಂಡಿತ್ತು ಅದು. ಭವ್ಯ ಅವರು ಒಂದನ್ನ ಮರಿಬಾರ್ದು. ಅವ್ರು ಹೇಳ್ತಾರೆ, "ನಾನು ಲಾಸ್ಟ್ ವೀಕ್ ನಾನು ಪ್ರೂವ್ ಮಾಡಿದ್ದೀನಿ ಆಟ ಆಡಿ" ಅಂತ. ಅವ್ರು ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡಿಲ್ಲ. ಟೀಮ್ ಆಗಿ ಪ್ರೂವ್ ಮಾಡಿದ್ದಾರೆ. ಸೊ ಅಲ್ಲಿ ಇವ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟನ್ನ ಅವರು ಮರಿಬಾರ್ದು. ತ್ರಿವಿಕ್ರಮ್ ಇವ್ರು ಎಷ್ಟು ಕ್ಯಾಪ್ಟನ್ ಆಗೋದಕ್ಕೆ ಇವ್ರದ್ದು ಎಷ್ಟು ಸಪೋರ್ಟ್ ಇತ್ತೋ, ಇನ್ನೊಬ್ರು ಜೋಡಿ ಯಾರಿದ್ರು ಇವ್ರ ಜೊತೆ ಅವ್ರದ್ದು ಸಹ ಎಫರ್ಟ್ ಅಲ್ಲಿ ಇತ್ತು ಅಲ್ಲಿ ಅನ್ನೋದನ್ನ ಅವರು ಮರಿಬಾರ್ದು. ಸೊ ಇನ್ನು ಬ್ರೇಕ್ ಆದ್ಮೇಲೆ ಸುದೀಪ್ ಅವರು ಮನೆಯಲ್ಲಿದ್ದ ಎಲ್ಲರಿಗೂ ಕೇಳ್ತಾರೆ. ಸೊ ಈಗ ಈ ಚೈತ್ರ ಅವರು ನಿಮ್ಮ ಹತ್ರ ಏನೇನ್ ಮಾತಾಡಿದ್ರು ಅಂದಾಗ ಶಿಶಿರ್ ಅವ್ರು ಹೇಳ್ತಾರೆ, "ನಾನು ಕೇಳ್ದೆ ಅವ್ರನ್ನ ಹೊರಗಡೆ ಹೇಗ್ ನಡೀತಿದೆ" ಅಂದಾಗ ಅವ್ರು ಹಿಂಗೆ ಕೈಲಿ ಸನ್ನೆ ಮಾಡಿ ತೋರಿಸಿದ್ರು. ಸುಮಾರಾಗಿದೆ ಅಂತ ಹೇಳಿದ್ರು. ಇನ್ನು ಧನರಾಜ್ ಅವರು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮ್ಗೆ. ಧನರಾಜ್ ಅವರು ಇದೇ ತರ ಹೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ನಾನು ತುಂಬಾ ಲೋ ಆಗಿದ್ದೀನಿ, ಹನುಮಂತನ್ ಬಿಟ್ಟಾಡ್ಬೇಕು ಅಂತ. ಸೊ ಅದ್ರ ಜೊತೆಗೆ ತ್ರಿವಿಕ್ರಮನ್ನು ಕೇಳ್ತಾರೆ. ತ್ರಿವಿಕ್ರಮ ನಿಮ್ಗೇನ್ ಹೇಳಿದ್ರು ಅಂತಾಗ, ಸೊ ನನ್ನ ಆಟ ಭವ್ಯನ ಹಿಂದೆ ನಾನು ಹೋಗ್ತಾ ಇರೋದ್ರಿಂದ ಜಾಸ್ತಿ ಸ್ವಲ್ಪ ನನ್ನ ಆಟ ಬೇರೆ ಹೊರಗಡೆ ಯಾರಿಗೂ ಇಷ್ಟ ಆಗ್ತಿಲ್ವಂತೆ ಅಂತ ಹೇಳ್ತಾರೆ. ಮತ್ತೆ ಅದೇ ತರ ಅನುಷ್ ಅವ್ರಿಗೂ ಹೇಳಿದ್ದಾರೆ. ಬೇಕಾದ್ರೆ ನೀವು ಅನುಷ್ ಅವ್ರಿಗೂ ಕೇಳಿ ಅಂತ ಹೇಳ್ತಾರೆ. ಸೊ ಅನುಷ್ ಅವ್ರು ಹೇಳ್ತಾರೆ, "ಹೌದು ನನಗೆ ಹೇಳಿದ್ದೇನು ಅಂತ ಅಂದ್ರೆ ಧರ್ಮ ಜೊತೆ ನೀನು ಜಾಸ್ತಿ ಇರಬೇಡ" ಅಂತ ಹೇಳಿದ್ದಾರೆ. ಮತ್ತೆ ಚೈತ್ರ ಮತ್ತೆ ಅನುಷ್ ಅವರ ಒಂದು ರಿಲೇಶನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂದಾಗ ತ್ರಿವಿಕ್ರಮರು, "ಹೌದು ನನಗೂ ಹೇಳಿದ್ರು. ನಾನು ಮತ್ತೆ ಚೈತ್ರ ಅವ್ರ ಜೊತೆಲಿರೋದು ಚೆನ್ನಾಗಿದೆ ಅಂತ ರಿಲೇಶನ್ ಅಂತ ಹೇಳಿದ್ರು" ಅಂತ ಹೇಳಿದ್ರು. ಸೊ ಅವಾಗ ಸುದೀಪ್ ಅವ್ರಿಗೆ ಒಂದು ಪಾಯಿಂಟ್ ಟ್ರಿಗರ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ ಚೈತ್ರ ಅಂತ ಅಂದ್ರೆ, ಪ್ರತಿಯೊಬ್ಬರ ಹತ್ರನೂ ಹೋಗಿ ನೀವುಗಳು ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂತ ಹೇಳೋದು. ಮತ್ತೆ ನಿಮ್ಗಳ ಜೊತೆ ನನ್ನ ಸಂಬಂಧ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ತರ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂದಾಗ ಎಲ್ರೂ ಅಗ್ರಿ ಮಾಡ್ತಾರೆ. ಹೌದು ನಮ್ಗೆ ಇದೇ ತರ ಅನಿಸ್ತಾ ಇದೆ ಅಂದಾಗ ಚೈತ್ರ ಏನ್ ಮಾಡ್ತಾರೆ ಅವಾಗ ಮಧ್ಯೆ ಕೈ ಎತ್ತುತ್ತಾ ಇರ್ತಾರೆ. ಸೊ ಅಂದ್ರೆ ಅವ್ರು ಮಾತಾಡೋದಕ್ಕೆ ಮಧ್ಯೆ ಕೈಲಿ ಹೇಳ್ತಾ ಇರ್ತಾರೆ. ಆಗ ಸುದೀಪ್ ಅವರು ತುಂಬಾ ಜೋರಾಗಿ ಅನ್ನೋ ರೀತಿಯಲ್ಲಿ ಚೈತ್ರ ಅವರಿಗೆ ವಾರ್ನ್ ಮಾಡ್ತಾರೆ. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಅಂತ. ಸೊ ಮತ್ತೆ ಮುಂದೆ ಹೋಗ್ಬಿಟ್ಟು ಸುದೀಪ್ ಅವರು ಇವರೆಲ್ಲರೂ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಬೇರೆಯವ್ರ ಹತ್ರ ಹೋಗಿ ಚೈತ್ರ ಅವ್ರು ಏನ್ ಮಾತಾಡಿದಾರೆ ಅಂತ ಕೇಳಿಸ್ಕೊಂಡ್ಮೇಲೆ ಅವರು ಒಂದು ಸಮರೈಸ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂತ ಅಂದ್ರೆ, ಈಗ ಚೈತ್ರ ಅವರು ತ್ರಿವಿಕ್ರಮ್ ಹತ್ರ ಬಂದು ಮಂಜು ಚೆನ್ನಾಗಿ ಆಡ್ತಿದ್ದಾನೆ ಅಂತ ಹೇಳೋದು, ನೀವು ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳೋದು. ಮಂಜು ಹತ್ರ ಹೋಗ್ಬಿಟ್ಟು
ತ್ರಿವಿಕ್ರಮ ಚೆನ್ನಾಗಿ ಆಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಮತ್ತೆ ಮಂಜು ಅವ್ರು ನೀವು ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನ ಬೇರೆ ತರ ಆಂಗಲ್ ಅಲ್ಲಿ ನೋಡಿದ್ರೆ ಇವ್ರು ಏನೋ ಬೇರೆ ತರ ಸ್ಟೋರಿ, ಬೇರೆ ಡೈರೆಕ್ಷನ್, ಬೇರೆ ಊರಲ್ಲಿ ಏನೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಸುದೀಪ್ ಅವರು ಚೈತ್ರ ಅವ್ರನ್ನ ಉದ್ದೇಶಿಸಿ ಮನೆಯವ್ರಿಗೆಲ್ಲ ಹೇಳ್ಬೇಕಾದ್ರೆ ಮತ್ತೆ ಚೈತ್ರ ಅವರು ಕೈ ಎತ್ತಿದಾಗ ಸರಿ ಹೇಳಮ್ಮ ಅದೇನ್ ಹೇಳ್ತೀಯ ಹೇಳು ಅಂದಾಗ ಅವಾಗ ಚೈತ್ರ ಅವ್ರು ಹೇಳಿದ ಸ್ಟೋರಿ ಮತ್ತೆ ಬೇರೆ ಆಗಿರುತ್ತೆ. ಸರಿ ಮೊದ್ಲೇನ್ ಹೇಳಿರ್ತಾರೆ, ನಾನು ಏನು ಹೇಳ್ದೆ ಅದೆಲ್ಲ ನನ್ನ ಒಪಿನಿಯನ್ ಅಷ್ಟೇ, ಹೊರಗಡೆದು ಯಾವುದನ್ನ ನಾನು ತಂದು ಹೇಳಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಸೊ ಈಗೇನು ಹೇಳ್ತಾರೆ ಅವರು, ಇಲ್ಲ ನಾನು ಏನು ಹೇಳಿದ್ನಲ್ಲ ಅವೆಲ್ಲ ಅವರು ಏನು ಅವರೇ ಫೀಡ್ಬ್ಯಾಕ್ ಕೊಟ್ಟಿದ್ದು, ಈ ಥರ ಬಿಗ್ ಬಾಸ್ ಹಿಂಗೆ ನಡೀತಾ ಇದೆ, ಅವ್ರವ್ರಿಗೆ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರು ಅಂತ ಹೇಳಿದ್ರು, ನಾನು ಇದನ್ನ ಹೇಳಿದೆ ಇಲ್ಲಿ. ಹನುಮಂತನಿಗೆ ಒಬ್ಬ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಅವನು ಹನುಮಂತ ಚೆನ್ನಾಗಿ ಆಡ್ತಿದ್ದಾನೆ ಅಂತ ಅಂದೆ. ಮತ್ತು ಬೇರೆ ಶಿಶಿರ್ ಅವ್ರಿಗೆ ಇನ್ನೊಬ್ರು ಯಾರೋ ಫೇವ್ರೇಟ್ ಅಂದರು, ಅವರಿಗೂ ನಾನು ಅದೇ ಥರ ಅಂದೆ ಅಂದಾಗ ಇಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಸುದೀಪ್ ಅವ್ರಿಗೂ ಮತ್ತೆ ಚೈತ್ರ ಅವ್ರಿಗೂ ಹೀಟೆಡ್ ಆಗಿ ನಡೀತಾ ಹೋಗುತ್ತೆ. ಚೈತ್ರ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅವರು ಏನಂತಂದ್ರೆ ಆಲ್ರೆಡಿ ತಪ್ಪು ಮಾಡ್ಬಿಟ್ಟಿದ್ದಾರೆ ಆಯ್ತಾ, ಆದರೂ ಅದನ್ನ ಮಾಡಿಲ್ಲ ಅಂತ ವಾದ ಮಾಡೋದು ಜಾಸ್ತಿ ಆಗಿರುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಿದಂಥ ಸುದೀಪ್ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಆಯ್ತಾ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ವರ್ತೂರ್ ಸಂತೋಷ್ ಅವರು ಲಾಸ್ಟ್ ಇಯರ್ 1 ವೀಕು ಒಂದು ಇದಕ್ಕೆ ಜೈಲಿಗೆ ಹೋಗಿರ್ತಾರೆ. 1 ವೀಕ್ ಜೈಲಲ್ಲಿ ಇದ್ದುಬಿಟ್ಟು ಆ ವ್ಯಕ್ತಿ ವಾಪಸ್ ಬಂದ ಮೇಲೆ ಒಂದೇ ಒಂದು ಪದವನ್ನು ಮಾತಾಡಿರಲ್ಲ. ಹೊರಗಡೆ ಏನು ನಡೀತಾ ಇದೆ, ಒಳಗಡೆ ಏನು ನಡೀತಾ ಇದೆ, ಈ ವಿಷಯಗಳ ಒಂದನ್ನು ಯಾರಿಗೂ ಏನು ಹೇಳಿರಲ್ಲ. ಅದು ಒಂದು ಕಮಿಟ್ಮೆಂಟ್ ಅಂದರೆ ಆ ಥರ ಇರಬೇಕು. ಇದು ಸಿಂಪಲ್ ಪ್ರೋಟೋಕಾಲ್, ಎಲ್ಲರೂ ಫಾಲೋ ಮಾಡಬೇಕಿಲ್ಲಿ ಅಂತ ಬಿಗ್ ಬಾಸಲ್ಲಿ ಅವರು ಒಂಥರ ಸ್ವಲ್ಪ ಕೋಪದಲ್ಲೇ ಹೇಳ್ತಾರೆ. ಮತ್ತೆ ಆ ಟಾಪಿಕ್ನ ಸುದೀಪ್ ಅವ್ರಿಗೆ ಎಳೆಯೋದಕ್ಕೆ ಇಷ್ಟ ಇರಲ್ಲ. ಆ್ಯಕ್ಚುಲಿ ಅವ್ರೇನು ಮಾಡ್ತಾರೆ, ಒಂದು ಸಮರೈಸ್ ಮಾಡಿ ಸೊ ಅವ್ರು ಹೇಳ್ತಾರೆ ಏನಂದರೆ, ಸೊ ಯಾರಿಗಾರು ಹುಷಾರಿಲ್ಲ ಅಂದರೆ ನಾವು ಬಿಗ್ ಬಾಸ್ ಅವ್ರು ಈ ಥರ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋದಾಗ ನಮಗೆಲ್ಲ ಒಂದು ಏನಿರಬೇಕು ಅಂದರೆ, ಈಗ ಒಂದು ಹುಷಾರಾಗಿ ನಾವು ಒಳಗಡೆಗೆ ಮತ್ತೆ ಹೇಗೆ ಎನರ್ಜಿ ಹಾಕ್ಕೊಂಡು ಹೋಗಬೇಕು, ಯಾವ ಥರ ಮತ್ತೆ ನಾವು ಆಟನ ಆಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಮತ್ತೆ ಚೈತ್ರ ಅವರು ಕೈ ಎತ್ತುತ್ತಾರೆ. ಆಗ ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ ಸುದೀಪ್ ಅವರು. ಏನದು ಮತ್ತೆ 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 ಕೈ ಎತ್ತುತ್ತಿರಲ್ಲ ಚೈತ್ರ ಅವರೇ, ಅದೇನು ಹೇಳ್ಬೇಕು ಅಂತಿದ್ರೆ ಹೇಳಿ ಅಂತ ಕೋಪ ಮಾಡ್ಕೊಳ್ತಾರೆ. ಮತ್ತೆ ಅದೇ ಕಾನ್ವರ್ಸೇಷನ್ ತೆಗಿತಾರೆ ಚೈತ್ರ ಅವರು. ಅಂದರೆ ಅವ್ರು ಏನಂತ ಅಂದರೆ ಅವ್ರು ಹೇಳೋ ಒಂದು ಕಾನ್ವರ್ಸೇಷನಲ್ಲಿ ಏನಿರುತ್ತೆ ಅಂದರೆ, ನಾನೇನು ತಪ್ಪು ಮಾಡಿಲ್ಲ, ಆ ಡಾಕ್ಟ್ರುಗಳು ಹೇಳಿದ್ದು ಅವ್ರು ಹೇಳಿದ್ದನ್ನೇ ನಾನಿಲ್ಲಿ ಹೇಳಿದ್ದೀನಿ ಅಂತ. ಬಟ್ ಅವರಿಗೆ ಮೇಯ್ನ್ ಒಂದು ಪ್ರೋಟೋಕಾಲು, ಮೇಯ್ನ್ ಒಂದು ರೂಲ್ಸೇ ಅವ್ರಿಗೆ ಅರ್ಥ ಆಯ್ತಲ್ಲ. ಕೇಳಿದ್ದೆ ತಪ್ಪು ಅನ್ನೋದು ಅರ್ಥ ಆಗಿಲ್ಲ ಇನ್ನು ಚೈತ್ರ ಅವ್ರಿಗೆ. ಅವ್ರ ಹತ್ರ ಡಿಸ್ಕಷನ್ನೇ ತೆಗಿಬಾರ್ದಿತ್ತು. ಸೊ ಅವಾಗ ಏನು ಮಾಡ್ತಾರೆ, ಸುದೀಪ್ ಅವ್ರಿಗೆ ಕೋಪ ಬಂದ್ಬಿಟ್ಟು, ಸರಿ ಹಂಗಾದ್ರೆ ನಾನು ಡಿಟೇಲಾಗಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು, ಎಷ್ಟು ನಿಮಿಷ ಮಾತಾಡಿದ್ರಿ ಡಾಕ್ಟರ್ ಹತ್ರ, ಯಾವಾಗ ಮಾತಾಡಿದ್ರಿ ಡಾಕ್ಟರ್ ಹತ್ರ, ನಿಮ್ಮ ಹತ್ರ ಇದ್ದಿದ್ದ ವ್ಯಕ್ತಿ ಯಾರು, ವರ್ಷಿಣಿ ಅವರು ನಿಮ್ಮ ಹತ್ರ ಇರಲಿಲ್ವಾ, ಯಾವ ಡಾಕ್ಟರ್ ಹತ್ರ ಏನು ಮಾತಾಡಿದ್ರಿ, ಇವನ್ನೆಲ್ಲ 10 ನಿಮಿಷನ 15 ನಿಮಿಷನ ಅಂತೆಲ್ಲ ಒಂದು ಸ್ವಲ್ಪ ಹಾರ್ಷ್ ಆಗೇನೆ ಸುದೀಪ್ ಅವರು ಚೈತ್ರ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ತಾರೆ. ಚೈತ್ರ ಅವರು ಸಹ ಅದಕ್ಕೆ ಆಟಕ್ಕೆ ಬಿದ್ದು 10 ನಿಮಿಷ ಮಾತಾಡಿದೆ, 15 ನಿಮಿಷ ಮಾತಾಡಿದೆ, ತುಂಬ ಒಂಥರ ಸಿಲಿ ಆಗಿರುತ್ತೆ ಆಯ್ತಾ. ಅಲ್ಲಿ ಅವ್ರು ಹೇಳೋ ಒಂದು ಉತ್ತರಗಳು ನಿಜವಾಗ್ಲೂ ಮೊದಲೇನು ಹೇಳಿದ್ರು, ಈಗ ಏನೇನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಅವರು ಇದು ತಾಳೆ ಮಾಡೋದಕ್ಕೆ ಹೋಗ್ತಾರೆ ಅಲ್ಲಿ. ಅದು ಆಗ್ತಾನೆ ಇರಲ್ಲ. ಆದರೂ ಚೈತ್ರ ಅವ್ರು ಬಿಡಲ್ಲ. ಮತ್ತೆ ಸುದೀಪ್ ಅವರೇ ಸ್ವಲ್ಪ ಕಾಮ್ ಆಗಿ ತಿರ್ಗಾ ಅವರು ಮೋಕ್ಷಿತ್ ಅವ್ರನ್ನ ಮಾತಾಡಿಸ್ತಾರೆ, ನಿಮ್ಮ ಹತ್ರ ಬಂದು ಏನು ಹೇಳಿದ್ರು ಅಂತ. ಸೊ ಅವಾಗ ಮೋಕ್ಷಿತ್ ಅವ್ರು ಹೇಳ್ತಾರೆ, ನನಗೆ ಟಪೋರಿ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ಹೊರಗಡೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಸೊ ಅವಾಗ ಮತ್ತೆ ಇವರು ಚೈತ್ರ ಅವರು, ನಾನು ಆ ಥರ ಹೇಳಿಲ್ಲ, ಟಪೋರಿ ಅಂದೆ ಅಷ್ಟೇ, ಬಟ್ ಇಷ್ಟೊಂದಿನ ಬೇರೆ ಏನು ಹೇಳಿಲ್ಲ ಅನ್ನೋ ರೀತಿಲಿ ಮತ್ತೆ ಚೈತ್ರ ಅವರು ಮಧ್ಯೆ ಬಂದು ಮಾತಾಡ್ತಾರೆ. ಅವಾಗ ಸುದೀಪ್ ಅವರು ಮಾತಾಡ್ತಾರೆ ಚೈತ್ರ ಅವ್ರ ಹತ್ರ. ಮತ್ತೆ ಕೇಳ್ತಾರೆ ಚೈತ್ರ ಅವ್ರನ್ನ, ನಾನು ಆ್ಯಕ್ಚುಲಿ ಕಾನ್ವರ್ಸೇಷನ್ ಕೇಳಿದ್ದು ಮೋಕ್ಷಿತ್ ಅವ್ರನ್ನ, ನೀವ್ಯಾಕೆ ಮಧ್ಯೆ ಮಾತಾಡಿದ್ರಿ ಅಂತ ಕೇಳ್ತಾರೆ. ಮಾತಾಡ್ಬೇಕಾದ್ರೆ ಕೈ ಎತ್ತಿ ಮಾತಾಡಬೇಕು ಚೈತ್ರ ಅವ್ರ ಅಂತ ಒಂದು ವಾರ ಮಾಡ್ತಾರೆ. ಮತ್ತೆ ಇನ್ನೊಂದ್ಸರಿ ಮೋಕ್ಷಿತ್ ಅವ್ರು ಮಾತಾಡ್ಬೇಕಾದ್ರೆ ಮತ್ತೆ ಚೈತ್ರ ಅವ್ರು ಮಾತಾಡಕ್ಕೆ ಸ್ಟಾರ್ಟ್ ಆದಾಗ ಸುದೀಪ್ ಅವ್ರಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಅವರು ಜೋರಾಗಿ ಡ್ಯಾಮ್ ಕೈ ಎತ್ತು ಮಾತಾಡ್ರಿ ಅಂತ ಜೋರಾಗಿ ಇದು ಮಾಡ್ತಾರೆ. ನನಗೂ ಒಂದು ಸ್ವಲ್ಪ ಗೌರವ ಇದೆ, ನನಗೊಂದು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ನಾನು ಎಷ್ಟು ವರ್ಷ 20-30 ವರ್ಷದಿಂದ ಕಷ್ಟಪಟ್ಟು ನಾನು ಗಳಿಸಿರುವಂಥ ರೆಸ್ಪೆಕ್ಟ್ ಇದನ್ನ ಸರಿಯಾಗಿ ನನ್ನ ಹತ್ರ ಮಾತಾಡೋದು ಕಲೀರಿ, ಕೈ ಎತ್ತು ಮಾತಾಡಿ ಅಂತ ಹೇಳಿ ಒಂದು ಅಗ್ರೆಸಿವ್ ಆಗಿ ತುಂಬ ಕೋಪದಲ್ಲಿ ಮಾತಾಡ್ತಾರೆ ಆ್ಯಕ್ಚುಲಿ. ಆಮೇಲೆ ನಿಜವಾಗ್ಲೂ ಸುದೀಪ್ ಅವ್ರ ವ್ಯಕ್ತಿತ್ವ ಇಲ್ಲೇ ನಮಗೆ ಇಷ್ಟ ಆಗೋದು. ವಿತಿನ್ 2 ಮಿನಿಟ್ಸಲ್ಲಿ ಆ ಕಾನ್ವರ್ಸೇಷನ್ ಹಂಗೆ ಮಾಡ್ತಾ 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 ಕಾಮ್ ಆಗ್ತಾರೆ. ಕಾಮ್ ಆಗಿಬಿಟ್ಟು, ನೋಡಿ ಚೈತ್ರ ಅವರೇ, ಈಗ 2-3 ನಿಮಿಷದ ಮುಂದೆ ನಾನು ಜೋರಾಗಿ ನಿಮಗೆ ಆ ಥರ ಕೂಗಿ ಹೇಳ್ಬಾರ್ದಿತ್ತು, ದಯವಿಟ್ಟು ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ ಅಂತ ಅವರು ಸಾರಿ ಕೇಳ್ತಾರೆ ಚೈತ್ರನ. ಮತ್ತೆ ಮಾತಾಡಿ ಚೈತ್ರ ಅಂತ ಚೈತ್ರಾಗೆ ಪರ್ಮಿಷನ್ ಕೊಡ್ತಾರೆ. ಸೊ ಚೈತ್ರ ಅವರಿಲ್ಲಿ ಮತ್ತೆ ಅದೇ ಕಾನ್ವರ್ಸೇಷನ್ಗೆ ಹೋಗ್ತಾರೆ. ಅವ್ರಿಗೆ ಸುದೀಪ್ ಅವರು ಇಲ್ಲಿ ನನಗೆ ಸಾರಿ ಕೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡಬೇಕು, ಸಾರಿ ಕೇಳಬೇಡಿ ಸರ್, ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ಬೋದು, ಏನೋ ಒಂದು ಹೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ. ಅವರ ಕಾನ್ವರ್ಸೇಷನ್ಗೆ ಹೋಗಲ್ಲ, ಸುದೀಪ್ ಅವ್ರ ವಿಷಯಕ್ಕೆ ಹೋಗಲ್ಲ. ಅವ್ರು ಮತ್ತೆ ಅದೇ ಬ್ಯಾಕ್ ಟು ವಿಷಯ, ಇವರೆಲ್ಲ ಏನೇನು ಹೇಳ್ತಿದ್ದಾರೆ, ನಾನು ಹೇಳಿದ ವರ್ಡ್ ಜೊತೆಗೆ ಬೇರೆದೆಲ್ಲನೂ ಹುಟ್ಟಿಸ್ಕೊಂಡು ಹೇಳ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರ ವಾದ ಇರುತ್ತೆ ಮತ್ತೆ.
ಅದಕ್ಕೆ ಸುದೀಪ್ ಅವರ ಕಾನ್ವರ್ಸೇಷನ್‌ನ ಸ್ಟಾಪ್ ಮಾಡಿಸಿ ಸುದೀಪ್ ಸರ್ ಹೇಳ್ತಾರೆ, "ನಾನು ನಿಮಗೆ ಈಗ ಜಸ್ಟ್ ಸಾರಿ ಕೇಳಿದೆ. ನೀವು ಅದಕ್ಕೆ ರೆಸ್ಪಾನ್ಸೇ ಮಾಡಲಿಲ್ಲ. ಅಂದ್ರೆ ನಿಮ್ಗದು ಲೆಕ್ಕನೇ ಇಲ್ಲ. ನೀವು ನನ್ನ ಜೊತೆ ಕಾನ್ವರ್ಸೇಷನ್‌ನಲ್ಲೇ ಇಲ್ಲ ನೀವು. ಇನ್ಮೇಲೆ ನಾನು ನಿಮ್ಮ ಹತ್ರ ಜಾಸ್ತಿ ಮಾತಾಡಲ್ಲ ಬಿಡಿ" ಅಂತ ಹೇಳಿ ಆ ಕಾನ್ವರ್ಸೇಷನ್‌ನ ಅಲ್ಲೇ ಕಟ್ ಮಾಡ್ತಾರೆ. ಸೊ ಮತ್ತೆ ಅವರು ಮನೆಯವ್ರನ್ನೆಲ್ಲ ಒಂದು ಒಪಿನಿಯನ್ ಕೇಳ್ತಾರೆ. "ಸೊ ಇದ್ರಿಂದ ನೀವೆಲ್ಲ ಏನ್ ಕಲಿತ್ರಿ? ಇಷ್ಟೊತ್ತು ನಡೆದಿದ್ದ ಘಟನೆಯಿಂದ ಏನ್ ಕಲ್ತ್ರಿ?" ಅಂದಾಗ ತ್ರಿವಿಕ್ರಮ್ ಹೇಳ್ತಾರೆ, ಅಂದ್ರೆ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಬೇಕಾದವ್ರ ಹತ್ರ ಹೋಗ್ಬಿಟ್ಟು ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಇವರು ಅಂತ ಹೇಳ್ತಾರೆ. ಸೊ ಹನುಮಂತನ್ ಕೇಳ್ತಾರೆ. ಹನುಮಂತ ಒಳ್ಳೆ ಆನ್ಸರ್ ಹೇಳ್ತಾನ್ರಿ. ಸಿ ಅವರು ಹುಳ ಬಿಟ್ಟಿದ್ದಾರೆ ಇವ್ರಿಗೆ. ಇವರೆಲ್ಲ ಹುಳ ಉಳಿಸ್ಕೊಂಡಿದ್ದಾರೆ. ಅವ್ರು ನನ್ಗೇನು ಅರ್ಥ ಆಗಿಲ್ಲ ಇದು. ನನಗೆ ಬೇಕಾಗೂ ಇಲ್ಲ ಇದು. ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಸೊ ಇನ್ನು ಚೈತ್ರ ಅವ್ರನ್ನ ಕೇಳ್ತಾರೆ. ನಿಮ್ಗೇನ್ ಅರ್ಥ ಆಯ್ತು ಇದ್ರಲ್ಲಿ ಅಂತ ಚೈತ್ರ ಅವ್ರನ್ನು ಕೇಳ್ತಾರೆ. ಚೈತ್ರ ಅವ್ರು ಹೇಳ್ತಾರೆ ಅವಾಗ, ನಾನು ಅಲ್ಲಿ ನಡೆದಿದ್ದನ್ನ ಇಲ್ಲಿ ಇವ್ರಿಗೆ ತಂದು ಹೇಳ್ಬಾರ್ದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಅವ್ರು ಕರೆಕ್ಷನ್ ಮಾಡಿ, ಹೇಳ್ಬಾರ್ದಿತ್ತಲ್ಲ, ನೀವು ಫಸ್ಟ್ ಆಫ್ ಆಲ್ ಕೇಳ್ಬಾರ್ದಿತ್ತು. ಡಾಕ್ಟರ್‌ಗಳನ್ನ, ನರ್ಸ್‌ಗಳನ್ನ ಇವ್ರನ್ನೆಲ್ಲಾರನ್ನು ಕೇಳ್ಬಾರ್ದಿತ್ತು ಅಂತೆಲ್ಲ ಹೇಳ್ಬಿಟ್ಟು ಒಂದು 2, 3 ಸೀಸನಲ್ಲಿ ಒಂದು ವರ್ಡ್ ಹೇಳಿದ್ದೆ. ಯಾವ್ದು ಬಿಸ್ನೆಸ್ ಬೆಸ್ಟ್ ಬಿಸ್ನೆಸ್ ಅಂದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಅದೇ ತರ ಇವತ್ತು ನಾನು ಅದನ್ನ ಅಡ್ವಾನ್ಸ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಮೈಂಡ್ ಯುವರ್ ಓನ್ ಡ್ಯಾಮ್ ಬಿಸ್ನೆಸ್ ಅಂತ ಹೇಳಿ ನಿಮ್ಮ ಕಾನ್ಸಂಟ್ರೇಷನ್ ಮಾಡಿ ನೀವು ಬೇರೆಯವ್ರ ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಮನೆಯವ್ರಿಗೆಲ್ಲ ಅವರು ಹೇಳ್ತಾರೆ ಅಲ್ಲಿ. ಇನ್ನು ಆಲ್ರೆಡಿ ಸುದೀಪ್ ಅವ್ರಿಗೆ ಗೊತ್ತಾಗಿರುತ್ತೆ ಸಿಚುವೇಶನ್ ಇದು ವರ್ಸ್ಟ್ ತರ ಕಾಣುತ್ತೆ ಅಂತ ಅಂದ್ಬಿಟ್ಟು ಆ ಟಾಪಿಕ್ ನಾಳೆ ಎಂಡ್ ಮಾಡಿರ್ತಾರೆ ಅದನ್ನ ಡ್ರ್ಯಾಗೇ ಮಾಡಕ್ ಹೋಗಲ್ಲ. ಇಲ್ಲಿ ಹಂಗಾರೆ ಚೈತ್ರ ಅವ್ರು ಮಾಡಿದ್ ನಿಜವಾಗ್ಲೂ ತಪ್ಪಾ? ಹೌದು. ತಪ್ಪು ಮಾಡಿದ್ದು ಹೌದು. ಎಲ್ಲ ಹಿಂದೆ ಎಲ್ಲಾ ತುಂಬಾ ಸೀಸನ್‌ಗಳಲ್ಲಿವೆ ಇದೇ ತರ ಹೊರಗಡೆ ಹೋಗಿ ಬಂದವ್ರಿಗೆ ಕೆಲವೊಂದು ವಿಷಯ ಬರುತ್ತೆ ತಲೆಗೆ. ಅವರು ಯಾರ್ದೋ ಒಬ್ರ ಜೊತೆ ಹೇಳ್ಕೊಂಡಿರ್ತಾರೆ ಏನೋ ಒಂಚೂರು. ಇವ್ರೇನ್ ಮಾಡಿದ್ರು, ಇಡೀ ಮನೆನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಡೀ ಮನೆ ಲಾಸ್ಟ್ ವೀಕು ಅವ್ರದ್ದು ಮರ್ಯಾದೆ ಹೋಗಿರುತ್ತಲ್ಲ, ಈಗ ಶಿಶಿರ್ ಅವ್ರ ಜೊತೆ ತುಂಬಾ ಜಗಳ ಆದದ್ರಿಂದ ಆ ವೀಕ್ ತುಂಬಾ ಅವ್ರದ್ದು ಗ್ರಾಫ್ ಕೆಳಗಡೆ ಇರುತ್ತೆ. ಸೊ ಇವಾಗ ಮನೆಯ ಹತೋಟಿಯನ್ನ ಮತ್ತೆ ಕೈಗಿಟ್ಕೊಳ್ಳೋದಕ್ಕೆ ಎಲ್ಲಾರ ಹತ್ರನೂ ಒಳ್ಳೆಯವರು ಅಂತ ಅನಿಸ್ಕೊಳ್ಳೋಕೆ ಮಾಡಿದ ಒಂದು ದೊಡ್ಡ ತಂತ್ರ ಆಗಿತ್ತು ಅಂತ ನನ್ನ ಭಾವನೆ ಚೈತ್ರ ಅವ್ರ ಮೇಲೆ. ಚೈತ್ರ ವೆರಿ ಕ್ಲೇವರ್. ಅವ್ರಿಗೆ ಮಾತಾಡೋದು ಗೊತ್ತಿದೆ. ಯಾವ ತರ ಒಂದು ಮ್ಯಾನಿಪ್ಯುಲೇಟ್ ಮಾಡೋದು ಎಲ್ಲ ಗೊತ್ತಿದೆ. ಸೊ ಬರೀ ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸೊ ಈ ತರ ನಾನು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೇನೋ. ಆದ್ರೆ ಅವರೇ ಸಿಗಾಕೊಂಡ್ರು ಅಂತ ನನಗನ್ನಿಸ್ತು ಇವತ್ತು. ಇನ್ನು ಸುದೀಪ್ ಅವರು ಕೊನೆಗೆ ಜೋಡಿ ಟಾಸ್ಕ್‌ಗಳು ಇದ್ದಿದ್ರಿಂದ ಯಾವ್ಯಾವ ಜೋಡಿ ಬಗ್ಗೆ ಚೆನ್ನಾಗಿತ್ತು ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಐಶ್ವರ್ಯ ಅವ್ರನ್ನ ಕೇಳ್ತಾರೆ, "ನಿಮಗೆ ಯಾವ ಜೋಡಿ ನಿಮ್ಗೆ ನಿಜವಾಗಿ ನಿಮ್ನೇ ಆಯ್ಕೆ ಬಿಟ್ಟಿದ್ರೆ ಯಾರನ್ನ ಜೊತೆ ಆಟ ಆಡ್ತೀರಿ?" ಅಂದಾಗ ಅವ್ರು ಶಿಶಿರ್ ಅವ್ರ ಹೆಸರು ಹೇಳ್ತಾರೆ. ಗೌತಮಿ ಅವರು ನಮ್ಮ ಮಂಜು ಅವ್ರು ಹೇಳ್ತಾರೆ. ಮಂಜು ಅವರು ಗೌತಮಿಗೆ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಲೈಟ್ ಆಗಿ ಸುದೀಪ್ ಅವರು ಆ ಟಾಪಿಕ್‌ನ ಟಚ್ ಮಾಡ್ತಾರೆ. ಅಂದ್ರೆ ಗೌತಮಿ ಮತ್ತೆ ಮಂಜು ಅವರು ಒಬ್ರಿಗೊಬ್ರಿಗೆ ಉತ್ತಮ ಕೊಟ್ಕೊಳ್ತಾರೆ ಅನ್ನೋದನ್ನ ಹೇಳಿ ನಕ್ಕು ಸುಮ್ನಾಗ್ತಾರೆ. ಇನ್ನು ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ. ಮೋಕ್ಷಿತ್ ಅವರು ನಾನು ಶಿಶಿರ್‌ನ ಜೊತೆ ಆಡ್ತೀನಿ ಅಂದಾಗ, ಶಿಶಿರ್ ಅವ್ರು ಆಲ್ರೆಡಿ ಐಶ್ವರ್ಯ ಬುಕ್ ಆಗಿದ್ದಾರೆ ಅಂದಾಗ, ಓಕೆ ಹಂಗಾರೆ ಸುರೇಶ್ ಅಣ್ಣನ ಜೊತೆ ಅಂತಾರೆ. ಸುರೇಶ್ ಅಣ್ಣ ಅವರು ನಾನು ಭವ್ಯನ ಜೊತೆ ಆಟ ಆಡಕ್ಕೆ ಇಷ್ಟಪಡ್ತೀನಿ ಅಂತಾರೆ. ಮತ್ತೆ ಮೋಕ್ಷಿತ್ ಅವ್ರು ಮತ್ತೆ ಯಾರ ಜೊತೆ ಆಡ್ತೀರಾ ಅಂದಾಗ ಅವರು ಹನುಮಂತನ ಜೊತೆ ಆಡ್ತೀನಿ ಅಂತಾರೆ. ಹನುಮಂತನ್ ಕೇಳಿದ್ರೆ ಹನುಮಂತ ನಾನು ಹುಲಿ ಜೊತೆ ಆಡ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗ ನೆಕ್ಸ್ಟ್ ಮೋಕ್ಷಿತ್ ಅವ್ರಿಗಿರೋದು ತ್ರಿವಿಕ್ರಮ್ ಒಬ್ರೇನೆ. ಸೊ ಅವಾಗ ಭವ್ಯ ಅವ್ರನ್ನ ಕೇಳ್ತಾರೆ. ಭವ್ಯ ಅವರು ನಾನು ತ್ರಿವಿಕ್ರಮ ಅಂತ ಹೇಳ್ತಾರೆ. ಸೊ ಕೊನೆಗೆ ಸುದೀಪ್ ಅವರೇ ತ್ರಿವಿಕ್ರಮನ್ನೇ ಕೇಳ್ತಾರೆ. ನೀವ್ ಯಾರ ಜೊತೆ ಆಡ್ತೀರಾ ಅಂದಾಗ ತ್ರಿವಿಕ್ರಮ್‌ಗೆ ಇಷ್ಟ ಇರುತ್ತೆ ಮೋಕ್ಷಿತ್ ಜೊತೆ ಆಟ ಆಡೋದಕ್ಕೆ. ಸೊ ಅವನು ನಾನು ಮೋಕ್ಷಿತ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಈ ತರ ಪ್ರತಿಯೊಬ್ಬರನ್ನು ಕೇಳ್ಕೊಂಡು ಕಾಮಿಡಿ ತರ ಬರ್ಬೇಕಾದ್ರೆ ಚೈತ್ರ ಅವ್ರನ್ನ ಕೇಳ್ತಾರೆ. ಕೊನೆಗೆ ನೀವೊಬ್ಬರೇ ಇದ್ದೀರಾ ಇಲ್ಲಿ ಇವಾಗ. ಏನು ಬೇಜಾರು ಮಾಡ್ಕೋಬೇಡಿ. ನಿಮ್ ಜೊತೆ ನಾನಿದ್ದೀನಿ ಅಂತ ಹೇಳ್ತಾರೆ. ಅದು ಸುದೀಪ್ ರವರ ದೊಡ್ಡತನವನ್ನ ತೋರಿಸುತ್ತೆ ಅಲ್ಲಿ. ಅವ್ರಿಗೆ ಚೈತ್ರ ಅವ್ರಿಗೆ ಬೈದಿದ್ದು ಆಗೋಯ್ತು, ಎಲ್ಲ ಕ್ಲಾಸ್ ತಗೊಂಡಿದ್ದು ಆಗೋಯ್ತು. ಅವ್ರ ಬಿಹೇವಿಯರ್ ಇಂದಾನೆ ಚೈತ್ರ ಅವ್ರ ಬಿಹೇವಿಯರ್ ಇಂದಾನೆ ಸುದೀಪ್‌ಗೆ ಅಷ್ಟೊಂದು ಕೋಪ ಬಂದಿರುತ್ತೆ. ಬಟ್ ಸುದೀಪ್ ಅವ್ರು ಅಷ್ಟೊಂದೆಲ್ಲ ಕ್ಲಾಸ್ ತಗೊಂಡ್ಮೇಲೆ ಸ್ವಲ್ಪ ಚೈತ್ರ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನ್ ಬರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಹುರಿದುಂಬಿಸೋಕೆ ಸೊ ಆ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ಅದೇ ಮಾತು ಕಂಟಿನ್ಯೂ ಆಗಿ ಈ ವಾರದ ಕಿಚ್ಚನ ಚಪ್ಪಾಳೆ ನಾನು ಸುರೇಶ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ 8 ಬ್ಲಾಕ್ ರೋಸ್ ಅನ್ನು ತೆಗೆದುಕೊಂಡಂತ ಈ ವಾರದಲ್ಲಿ ಸೊ ಅದೇ ಜನಗಳಿಂದ ಇವತ್ತು ಉತ್ತಮನ ಅನಿಸ್ಕೊಂಡಿರೋಷ್ಟು ಚೇಂಜ್‌ನ ಮಾಡ್ಕೊಂಡಿದ್ದಾರೆ. ಅವರಿಗೆ ಅವರು ಆಟದಲ್ಲೆಲ್ಲ ಚೇಂಜ್ ಆಗಿದೆ, ವ್ಯಕ್ತಿತ್ವದಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿ ಒಂದು ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕಾದ್ರೆ ನನ್ಗೆ ಅನಿಸಿದ್ದು ಹನುಮಂತಿಗೆ ಕೊಡಬೇಕಾಗಿತ್ತು ಅವರು. ಬಟ್ ಹನುಮಂತಂಗೆ ಆಲ್ರೆಡಿ ಕೊಟ್ಟಿರೋದ್ರಿಂದ ಮೋಸ್ಟ್‌ಲಿ ನೆಕ್ಸ್ಟ್ ಚಾಯ್ಸ್ ಸುರೇಶ್ ಅವ್ರಿಗೆ ಇದೆ ಅಂತ ಅನ್ಕೊಂಡು ಕೊಟ್ಟಿರ್ಬೋದು ಅಂತ ಅನ್ಕೊಳ್ತೀನಿ. ನನಗೆ ಅಷ್ಟೊಂದು ವಿಶೇಷತೆ ಏನು ಕಾಣಿಸ್ತಿಲ್ಲ ಅಂದ್ರೂ ಯೆಸ್ ಬದಲಾವಣೆ ಇತ್ತು ಸುರೇಶ್ ಅವರಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಇನ್ನು ನಾಮಿನೇಷನ್ ಆಗಿರೋದ್ರಿಂದ ಸೊ ಫಸ್ಟ್ ಇವಾಗ ಇಬ್ರನ್ನ ಸೇವ್ ಮಾಡ್ತಾರೆ. ಅದರಲ್ಲಿ ಸುರೇಶ್ ಮತ್ತೆ ಧನರಾಜ್ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಇದೇ ಟೈಮಲ್ಲಿ ಒಂದು ಬ್ರೇಕ್ ಬರುತ್ತೆ. ಆ ಬ್ರೇಕಲ್ಲಿ ಚೈತ್ರ ಹೋಗ್ಬಿಟ್ಟು ಒಂದು ವಿಡಿಯೋ ಹತ್ರ ಹೋಗ್ಬಿಟ್ಟು, "ಇವಾಗ ನನಗೆ ಉಸಿರುಗಟ್ಟಿಸುವಂತ ವಾತಾವರಣ ಇದೆ. ನಾನು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ. ನನ್ನನ್ನೇ ಎಲಿಮಿನೇಟ್ ಮಾಡಿ" ಅಂತ ಕೇಳ್ತಾರೆ. ನನಗೆ ಇಲ್ಲಿರೋಕ್ಕೆ ಅರ್ಹತೆನೂ ಇಲ್ಲ, ನನಗೆ ಆಗ್ತಾನೂ ಇಲ್ಲ ಇರೋದಕ್ಕೆ. ಈ ಒಂದು ವಾತಾವರಣ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಚೈತ್ರ ಅವರು "ನಾನು ಹೋಗ್ತೀನಿ ಹೊರಗಡೆಗೆ" ಅಂತ ಕೇಳ್ಕೊಳ್ತಾರೆ ಬಿಗ್ ಬಾಸ್ ಅವ್ರನ್ನ. "ನನ್ನನ್ನೇ ಕಳಿಸಿ" ಅಂತ ಹೇಳ್ತಾರೆ.
ಇನ್ನು ಬ್ರೇಕಿಂದ ಬಂದ್ಮೇಲೆ ಭವ್ಯ ಅವರಿಗೆ ಸುದೀಪ್ ಅವರು ಕ್ವೆಶ್ಚನ್ ಕೇಳ್ತಾರೆ, "ನೀವು ಧನ್‌ರಾಜ್ ಅವ್ರಿಗೆ ಯಾವ ರೀತಿ ಕಳಪೆ ಕೊಟ್ರಿ? ಆ ರೀಸನ್‌ಗಳು ಸರಿ ಅನಿಸ್ತಾ?" ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಕ್ಲಾಸ್ ತಗೊಳ್ತಾರೆ. ಮತ್ತೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೋ ಆ ಧನ್‌ರಾಜು ಮತ್ತೆ ಮೋಕ್ಷಿತ ಫೈಟ್ ಅಷ್ಟೊಂದು ಹೈಲೈಟ್ ಆಗುತ್ತೆ ಅಂತ. ಬಟ್ ಇವತ್ತಿನ ಎಪಿಸೋಡ್ ಪೂರ್ತಿ ಚೈತ್ರಮಯವಾಗಿದ್ರಿಂದ ಧನ್‌ರಾಜ್ ಅವ್ರ ಟಾಪಿಕ್ಕು ಅಷ್ಟು ಬರಲೇ ಇಲ್ಲ. ಆ ಧನ್‌ರಾಜು ಮತ್ತು ಮೋಕ್ಷಿತ ಅವ್ರ ಫೈಟ್ ಬರಲೇ ಇಲ್ಲ. ಬಟ್ ಒಂದೇ ಒಂದು ವರ್ಡಲ್ಲಿ ಅವ್ರು ಹೇಳಿದ್ರು, "ಕಳಪೆ ಕೊಡುವಾಗ ಒಳ್ಳೆ ರೀಸನ್ ಕೊಡಿ. ಮತ್ತೆ ಕಳಪೆನೇ ಆಗ್ಲಿ, ಉತ್ತಮವಾಗ್ಲಿ ಯಾರೇನಾದ್ರು ಮಾತಾಡ್ತಾ ಇದ್ರೆ ಅವ್ರು ಮಾತಾಡೋದಿಕ್ಕೆ ಅವಕಾಶ ಕೊಡಿ ಫಸ್ಟು. ಆಮೇಲೆ ಜಗಳ ಮಾಡಿ" ಅಂತ ಹೇಳಿ ಮೋಕ್ಷಿತ ಅವ್ರಿಗೆ ಲೈಟಾಗಿ ಹೇಳ್ತಾರೆ. ಭವ್ಯ ಅವ್ರಿಗೂ ಸಹ ಸರಿಯಾದ ರೀಸನ್ ಕೊಟ್ಟು ಕಳಪೆಯನ್ನು ಕೊಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ, "ನೀವು ಈ ತರ ಎಲ್ಲ ಮಾಡಿದ್ರೆ ಕಳಪೆ ಕೊಡ್ಬೇಕಾದ್ರೆ ಈ ತರ ಎಲ್ಲ ರೀಸನ್ ಕೊಟ್ಟು ಏನೇನೋ ಅವ್ರನ್ನ ಮಾತಾಡೋದಕ್ಕೆ ಬಿಡ್ಲಿಲ್ಲ ಅಂತ ಅಂದ್ರೆ ಸಿಂಪತಿ ಕ್ರಿಯೇಟ್ ಆಗುತ್ತೆ ಹೊರಗಡೆ. ನೀವೇ ಇನ್ನೊಬ್ರನ್ನ ಹೀರೋ ಮಾಡ್ತೀರಾ" ಅಂತಾನು ಒಂದು ಎಚ್ಚರಿಕೆ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ನೆನ್ನೆ ಧನರಾಜ್ ಅವರ ಸಿಚುವೇಶನ್ ನೋಡಿ ನನಗೆ ಬೇಜಾರಾಗಿತ್ತು. ನನಗೆ ಅವನ ಮೇಲೆ ಸಿಂಪತಿ ಬಂದಿದಂತೂ ನಿಜ. ಆಮೇಲೆ ಸುದೀಪ್ ಅವರು ಚೈತ್ರ ಅವರಿಗೆ ಒಂದು ಅಡ್ವೈಸ್ ಮಾಡ್ತಾರೆ. ಅಂತ ಅಂದ್ರೆ, "ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಹೊರಗಡೆ ಕಳಿಸಿ ಅಂತ ಹೇಳಿದ್ರಿ. ನೋಡಿ, ನೀವು ಬರೋದಷ್ಟೇ ನಿಮ್ಮ ಕೆಲಸ. ನಿಮ್ಮನ್ನ ಹೊರಗಡೆ ಕಳಿಸ್ಬೇಕು ಅಂದ್ರೆ ಅದು ತುಂಬಾ ಜನಗಳ ಅಭಿಪ್ರಾಯ ಆಗಿರುತ್ತೆ ಅದು. ಸೊ ಹಂಗೆಲ್ಲ ಕಳ್ಸಕ್ಕಾಗಲ್ಲ" ಅಂತ ಚೈತ್ರ ಅವರಿಗೆ ಹೇಳ್ತಾರೆ. ಮೋಸ್ಟ್ಲಿ ಅದು ಅಗ್ರಿಮೆಂಟಲ್ಲೆಲ್ಲ ಇರುತ್ತೆ. ಸೊ ಹಂಗೆಲ್ಲ ಈಸಿಯಾಗಿ ಚೈತ್ರ ಅವ್ರನ್ನ ಅವ್ರು ಕಳ್ಸಕ್ ಹೋಗಲ್ಲ. ಯಾಕೆಂದ್ರೆ ಚೈತ್ರ ಅವರಿಂದ ಸ್ವಲ್ಪ ಕಂಟೆಂಟ್ ಅಂತೂ ಬಿಗ್ ಬಾಸ್ ಅವ್ರಿಗೆ ಸಿಗ್ತಾ ಇದೆ. ಹಾಗಾಗಿ ಚೈತ್ರ ಅವ್ರನ್ನ ಕಳಿಸುವಂತ ಅವ್ರು ಯೋಚನೆನೂ ಮಾಡಕ್ ಹೋಗೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಬೇಕು, ಚೈತ್ರ ಅವ್ರ ಕಾಂಟ್ರವರ್ಸಿ ಕ್ಯಾರೆಕ್ಟರ್ ಅವ್ರಿಗೆ ಇರಲೇಬೇಕು, ಜನಗಳು ಕುತೂಹಲದಿಂದ ನೋಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಅದು. ಸೊ ಅಷ್ಟು ದಡ್ರೇನಲ್ಲ ಅವರು. ಇನ್ನು ಸುದೀಪ್ ಅವರು ಮನೆಯವರಿಗೆಲ್ಲರೂ ಹೇಳ್ತಾರೆ, ಈ ವಿಷಯವನ್ನ ಇದನ್ನ ಇಲ್ಲಿಗೆ ಬಿಡಬೇಕು ಅಂತ ಎಚ್ಚರಿಸ್ತಾರೆ. ಪ್ರತಿಯೊಬ್ಬರಿಗೂ ಸಹ ಅಲ್ಲಿಗೆ ಅರ್ಥ ಏನು ಅಂದ್ರೆ ಈ ವಿಷಯ, ಈ ಟಾಪಿಕ್ನ ಮತ್ತೆ ಮಾತಾಡಂಗಿಲ್ಲ ಅಂತ. ಸೊ ಅವ್ರಿಗೆ ಗೊತ್ತಿದೆ ಈ ವಿಷಯ ಏನಾದ್ರು ಮತ್ತೆ ಬತ್ತು ಅಂದ್ರೆ ಮನೆ ಒಳಗಡೆ ಚೈತ್ರ ಅವರು ಹೊರಗಡೆ ಹೋಗಕ್ ರೆಡಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಬಿಗ್ ಬಾಸ್ ಅವರು ಕಳ್ಸೋದಿಕ್ಕೆ ರೆಡಿ ಇಲ್ಲ, ಆಯ್ತಾ. ಅವ್ರು ಏನೇ ತಪ್ಪು ಮಾಡಿರ್ಲಿ, ಏನೇ ಇರಲಿ, ಅವ್ರಿಗೆ ಯಾರ ವ್ಯಕ್ತಿತ್ವ ಹಾಳಾದ್ರೂ ಸರಿ, ಏನಾರು ಆಗಿರ್ಲಿ, ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅದ್ರ ಪ್ರಕಾರನೇ ಅವ್ರು ಹೋಗ್ತಾರೆ. ಅವರಿಂದ TRP ಬರುತ್ತಾ, ಅವರಿಂದ ಕಂಟೆಂಟ್ ಸಿಗುತ್ತಾ ಅಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಅವರು ಕಳ್ಸಕ್ ಹೋಗಲ್ಲ. ಸೊ ಅದಕ್ಕೋಸ್ಕರ ಸುದೀಪ್ ಅವರು ಈ ಮನೆಯಲ್ಲಿದ್ದ ಇನ್ನುಳಿದ ಜನಗಳಿಗೆಲ್ಲ, ಇನ್ನುಳಿದ ಕಂಟೆಸ್ಟೆಂಟ್ಸ್ಗಳಿಗೆ ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ಎಚ್ಚರಿಸಿದ್ದಾರೆ. ಮೋಸ್ಟ್ಲಿ ಅವ್ರು ಯಾರು ಮಾತಾಡಕ್ ಹೋಗಲ್ಲ. ಅವಾಗ ಚೈತ್ರ ಸ್ವಲ್ಪ ಟೈಮ್ ಸಿಗುತ್ತೆ ನೆಕ್ಸ್ಟ್ ವೀಕ್ ಆಟ ಆಡೋದಕ್ಕೆ ಅಂತ ಅನ್ಕೊಂಡಿದೀನಿ. ಆದ್ರೂ ಸಹ ಚೈತ್ರ ಅವರಿಗೆ ಇದನ್ನೆಲ್ಲ ಹೊರಗಡೆ ಬರಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತೆ ನಾಮಿನೇಷನ್ ಇಂದ ಇನ್ನೊಂದು ಸೇವನೆ ಮಾಡ್ತಾರೆ. ಅದು ಮೋಕ್ಷಿತ ಅವ್ರನ್ನ ಸೇವ್ ಮಾಡ್ಬಿಟ್ಟು ನಾಳೆ ಯಾರು ಹೋಗ್ತಾರೆ, ಇಲ್ಲ ಯಾರ್ಯಾರು ಹೋಗ್ತಾರೆ ಅಂತ ಕಾದ್ ನೋಡೋಣ ಅಂತ ಮನೆಯವರಿಗೆ ಒಂದು ಡಬಲ್ ಎಲಿಮಿನೇಷನ್ ಇದ್ರೂ ಇರ್ಬೋದು ನಾಳೆ ಅನ್ನೋ ಒಂದು ಸೂಚನೆಯನ್ನಂತೂ ಕೊಟ್ಟಿದ್ದಾರೆ. ಸೊ ಇನ್ನು ನೋಡೋಣ ನಾಳೆ ಏನಾಗುತ್ತೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಆಗಿದ್ದೀನಿ. ಯಾರು ಮನೆಗೆ ಹೋಗ್ತಾರೆ ಅಂತ ತಿಳ್ಕೊಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ಅನುಷಾ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ, ನನ್ನ ಭಾವನೆ. ನೋಡೋಣ, ಕಾದ್ ನೋಡೋಣ ನಾಳೆ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.